ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಫಾರೆಕ್ಸ್ ಟ್ರೇಡರ್. ಟ್ರೇಡಿಂಗ್ ಅಲ್ಲಿ ಫಿಯರ್ ಅನ್ನೋದು ಎಲ್ರಿಗೂ ಇರುತ್ತೆ. ಆದ್ರೆ ಪ್ರಾಬ್ಲಮ್ ಫಿಯರ್ ಇರೋದಲ್ಲ, ಆ ಫಿಯರ್ ಇಂದ ನಮ್ಮ ಡಿಸಿಷನ್ಸ್ ಚೇಂಜ್ ಆಗೋದು. ಒಂದು ಟ್ರೇಡ್ ಲಾಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಟ್ರೇಡ್ ತಗೊಳಕ್ಕೆ ಭಯ ಆಗಂತದ್ದು. ಎಂಟ್ರಿ ಸಿಕ್ಕಿದ್ರು ಇದು ಸರಿಯಾದ ಟ್ರೇಡಾ ಅಂತ ಓವರ್ ಥಿಂಕ್ ಮಾಡೋದು, ಮತ್ತೆ ಆಪರ್ಚುನಿಟಿ ಬಂದಾಗ ಫಿಯರ್ ಇಂದ ಟ್ರೇಡ್ ನ ಮಿಸ್ ಮಾಡ್ಕೊಳ್ಳೋದು. ಹೀಗೆ ಫಿಯರ್ ನಮ್ಮ ಟ್ರೇಡಿಂಗ್ ಅಲ್ಲಿ ಓವರ್ ಥಿಂಕ್, ಪುವರ್ ಡಿಸಿಷನ್ಸ್, ಅರ್ಲಿ ಎಕ್ಸಿಟ್ಸ್ ಅಂಡ್ ಮಿಸ್ಡ್ ಆಪರ್ಚುನಿಟಿಗೆ ಕಾರಣ ಆಗ್ಬೋದು. ಆದ್ರೆ ಕಂಪ್ಲೀಟ್ಲಿ ಫಿಯರ್ ನ ರಿಮೂವ್ ಮಾಡೋದು ಗೋಲ್ ಅಲ್ಲ. ಫಿಯರ್ ಇದ್ರೂ ಕಾಮ್ ಆಗಿ ನಮ್ಮ ಪ್ಲಾನ್ ಪ್ರಕಾರ ಟ್ರೇಡ್ ಮಾಡೋದು ರಿಯಲ್ ಸ್ಕಿಲ್. ಇವತ್ತಿನ ಟ್ರೇಡಿಂಗ್ ಸೈಕಾಲಜಿ ಪಾರ್ಟ್ 82 ಅಲ್ಲಿ ಟ್ರೇಡಿಂಗ್ ಅಲ್ಲಿ ಇರೋ ಫಿಯರ್ ನ ಹೇಗೆ ಕಂಟ್ರೋಲ್ ಮಾಡಬೇಕು, ಕಾನ್ಫಿಡೆನ್ಸ್ ನ ಹೇಗೆ ಬಿಲ್ಡ್ ಮಾಡಬೇಕು, ಹಾಗೆ ಫಿಯರ್ ನಮ್ಮ ಟ್ರೇಡಿಂಗ್ ನ ಹೇಗೆ ಹಾಳ್ ಮಾಡೋದಂತೆ ನೋಡ್ಕೊಳ್ಳೋದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಬೀಟ್ ಫಿಯರ್, ಟ್ರೇಡ್ ಫಿಯರ್ಲೆಸ್, ಸ್ಟೇ ಪ್ರಾಫಿಟೇಬಲ್. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್, ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಫಿಯರ್ ಇನ್ ಟ್ರೇಡಿಂಗ್. ಟ್ರೇಡಿಂಗಲ್ಲಿ ಯಾಕೆ ಭಯ ಅನ್ನೋದು ಬರುತ್ತೆ ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಿನ್ನೆನೆ ನಿಮಗೆ ಇದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಅರ್ಥ ಆಗಿತ್ತು, ಫಿಯರ್ ಯಾವ ಥರ ಬರುತ್ತೆ ಅನ್ನೋದು. ಇವತ್ತು ಯಾಕೆ ಬರುತ್ತೆ, ಇದರಿಂದ ಯಾವ ಥರ ಓವರ್ಕಮ್ ಮಾಡ್ಕೋಬೇಕು ಅನ್ನೋದೆಲ್ಲ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇವತ್ತಿಗೆ ಡೇ 82 ಆಯಿತು. ಓಕೆ, ಮೊದಲಿಗೆ ವಾಟ್ ಈಸ್ ಫಿಯರ್ ಇನ್ ಟ್ರೇಡಿಂಗ್? ಟ್ರೇಡಿಂಗಲ್ಲಿ ಫಿಯರ್ ಅಂದರೆ ಏನು? Fear in trading is the emotional response that makes a trader hesitate, avoid good opportunities, or make poor decisions because they are afraid of losing money. ಇಲ್ಲಿ ಫಿಯರ್ ಇನ್ ಟ್ರೇಡಿಂಗ್ ಅಂತಂದರೆ ನಿಮಗೊಂದು ಟ್ರೇಡ್ ತಗೋಬೇಕಾದ್ರೆ ಎಸಿಟೇಟ್ ಆಯ್ತಿರುತ್ತೆ, ಅಂದರೆ ತಗೋಬೇಕಾ ಬೇಡವಾ ಅಂತ ಯೋಚನೆ ಆಯ್ತಿರುತ್ತೆ. ಹಾಗೆ ಅದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಅಂತಲೇ ಅಂದ್ಕೊಳ್ಳಿ. ಆವಾಗ ನಿಮಗೆ ಇದು ತಗೊಂಡ್ರೆ ಲಾಸ್ ಆಗಿಬಿಡುತ್ತೆ ಅಥವಾ ಇದು ತಗೊಂಡ್ರೆ ಹೋಗ್ಬಿಡುತ್ತೆ. ಸೊ ಈ ಥರ ಮೈಂಡ್ಸೆಟ್ ಬರುತ್ತೆ. ಯಾಕಂತಂದರೆ ನೀವು ಕಳ್ಕೊತೀರಾ ಅನ್ನೋ ಒಂದು ಮೈಂಡ್ಸೆಟ್ಟಿಂದ. ಸೊ ಇದನ್ನೇ ನಾವು ಫಿಯರ್ ಇನ್ ಟ್ರೇಡಿಂಗ್ ಅಂತ ಕರೆಯೋದು. ಇನ್ ಸಿಂಪಲ್ ವರ್ಡ್ಸ್, ಫಿಯರ್ ಇಸ್ ದಿ ಫೀಲಿಂಗ್ ದಟ್ ಸ್ಟಾಪ್ಸ್ ಯು ಫ್ರಮ್ ಫಾಲೋಯಿಂಗ್ ಯುವರ್ ಟ್ರೇಡಿಂಗ್ ಪ್ಲ್ಯಾನ್. ಫಿಯರ್ ಅನ್ನೋದು ನಮ್ಮದೊಂದು ಫೀಲಿಂಗ್. ಸೊ ಈ ಫೀಲಿಂಗ್ಸು ಏನು ಮಾಡುತ್ತೆ ಅಂತಂದರೆ ನಮ್ಮ ಟ್ರೇಡಿಂಗ್ ಪ್ಲ್ಯಾನ್ ಮಾಡಿರ್ತೀವಿ ಅದನ್ನು ತಗೊಳ್ಳೋಕ್ಕೆ ಬಿಡಲ್ಲ. ಯಾಕಂತಂದರೆ ನಮಗೆ ಲಾಸ್ ಆಗಿಬಿಡುತ್ತೋ ಅನ್ನೋ ಒಂದು ಮೈಂಡ್ಸೆಟ್ಟಿಂದ. ಸೊ ಇದು ಪದೇ ಪದೇ ಈ ಫೀಲಿಂಗ್ಸ್ ಬರ್ತಾನೆ ಇರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸಿರುತ್ತೆ ಅದು ಗುಡ್ ಆಪರ್ಚುನಿಟಿಯಿಂದ, ಬಟ್ ನಮ್ಮ ಕೈಯಲ್ಲಿ ಅದನ್ನ ತಗೊಳ್ಳೋಕ್ಕೆ ಆಗದೇ ಇರೋದನ್ನ ನಾವು ಫಿಯರ್ ಇನ್ ಟ್ರೇಡಿಂಗ್ ಅಂತ ಕರೆಯೋದು. ಓಕೆ, ಫಿಯರ್ ಈಸ್ ನಾರ್ಮಲ್. ಫಿಯರ್ ಅನ್ನೋದು ನಾರ್ಮಲ್ ಅಂತ ಕೇಳಿದರೆ ಎಸ್, ಇಲ್ಲಿ ಫಿಯರ್ ಅನ್ನೋದು ಕಾಮನ್. ಪ್ರತಿಯೊಬ್ಬ ಟ್ರೇಡರಿಗೂ ಈ ಥರ ಫಿಯರ್ ಅನ್ನೋದು ಬಂದೇ ಬರುತ್ತೆ. ಎವ್ರಿ ಟ್ರೇಡರ್ ಎಕ್ಸ್ಪೀರಿಯನ್ಸಸ್ ಫಿಯರ್. ಎವ್ರಿ ಟ್ರೇಡರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾನೆ ಈ ಫಿಯರ್ನ. ಓಕೆ, ಈವನ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಫೀಲ್ ಫಿಯರ್. ಕೆಲವೊಂದು ಸಲ ಪ್ರೊಫೆಷ್ನಲ್ ಟ್ರೇಡರ್ಸ್ ಆದವರಿಗೂ ಈ ಫಿಯರ್ ಅನ್ನೋದು ಬರುತ್ತೆ. ಯಾಕಂತಂದರೆ ಆ ಟೈಮಲ್ಲಿ ಅದೇನು ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಓಕೆ, ದಿ ಡಿಫ್ರೆನ್ಸ್ ಇಸ್ ಬಿಗಿನರ್ಸ್ ಲೆಟ್ ಫಿಯರ್ ಕಂಟ್ರೋಲ್ ದೇರ್ ಡಿಸಿಷನ್. ಇಲ್ಲಿ ಬಿಗಿನರ್ಸಿಗೆ ಏನಾಗುತ್ತೆ ಅಂತಂದರೆ ಅವರು ಫಿಯರ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಆ ಟ್ರೇಡು ಏನೋ ಒಂದು ಮಾಡ್ಕೋತಾರೆ. ಅದೇ ಪ್ರೊಫೆಷ್ನಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಪ್ರೊಫೆಷ್ನಲ್ಸ್ ಕಂಟ್ರೋಲ್ ದೇರ್ ಫಿಯರ್ ಆ್ಯಂಡ್ ಫಾಲೋ ದೇರ್ ಪ್ಲ್ಯಾನ್. ಸೊ ಇವರು ಎಮೋಷ್ನಲಿ ಡಿಸಿಷನ್ಸ್ನ ತಗೋತಾರೆ, ಬಟ್ ಇವರು ಅವ್ರ ಪ್ಲ್ಯಾನ್ ಏನಿದೆ, ಪ್ರೊಫೆಷ್ನಲ್ಸ್ ಯಾವತ್ತೂ ಅವ್ರ ಪ್ಲ್ಯಾನ್ ಏನಿದೆ ಅದನ್ನು ಫಾಲೋ ಮಾಡ್ತಾರೆ. ಸೊ ಇದರಿಂದ ಪ್ರೊಫೆಷ್ನಲ್ಸಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಅದೇ ಬಿಗಿನರ್ಸಿಗೆ ರಿಸಲ್ಟ್ ಅನ್ನೋದು ಬರೋಲ್ಲ. ಓಕೆ, ವೈ ಡು ಟ್ರೇಡರ್ಸ್ ಫೀಲ್ ಫಿಯರ್? ಯಾಕೆ ಟ್ರೇಡರ್ಸು ಫಿಯರ್ನ ಫೀಲ್ ಮಾಡ್ತಾರೆ ಅಂತ ನೋಡಿದರೆ ದಿ ಬಿಗ್ಗೆಸ್ಟ್ ರೀಸನ್ ಈಸ್ ಮನಿ ಈಸ್ ಇನ್ವಾಲ್ವ್ಡ್. ಓಕೆ, ಸೊ ಇಲ್ಲಿ ಬಿಗ್ಗೆಸ್ಟ್ ರೀಸನ್ ಯಾಕೆ ಟ್ರೇಡರ್ಸಿಗೆ ಫಿಯರ್ ಅನ್ನೋದು ಫೀಲ್ ಆಗುತ್ತೆ ಅಂತಂದರೆ ಇದು ಮನಿ ಇನ್ವಾಲ್ವ್ ಆಗಿದೆ. ಓಕೆ, ಸೊ ಮನಿ ಇನ್ವಾಲ್ವ್ ಆಗಿರೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ, ಸೊ ಇದು ಕಳ್ಕೊಬಿಟ್ರೆ ನೆಕ್ಸ್ಟ್ ಏನು ಮಾಡೋದು? ಯಾಕೆ ನಾನು ಪ್ರೀವಿಯಸ್ ಡೇಸ್ಗಳಲ್ಲೆಲ್ಲ ನಿಮಗೆ ಒಂದು ಇನ್ಕಮ್ ಸ್ಟ್ರೀಮ್ ಇಟ್ಕೋಬೇಕು ಅಂತ ಹೇಳ್ತಿದ್ದೆ ಅಂತಂದರೆ
ಅದಕ್ಕೆ ಒಂದೇ ಒಂದು ರೀಸನು, ಇಲ್ಲಿ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್. ಅದನ್ನು ಕೊಡೋಕ್ಕೆ ರೆಡಿ ಆದರೆ ಮಾತ್ರ ಇಲ್ಲಿ ನಿಮಗೆ ಪ್ರಾಫಿಟ್ಸೇ ಮಾಡೋಕ್ಕಾಗೋದು. ಇಲ್ಲಿ ನಿಮಗೆ 100% ಯಾವುದೇ ಥರನೂ ಟ್ರೇಡ್ಸ್ಗಳು ಟಿ.ಪಿ.ಸ್ ಕೊಡೋಲ್ಲ, ನಿಮಗೆ ಪ್ರಾಫಿಟ್ಸು ಆಗೋಲ್ಲ. ಸೊ ನಿಮಗೆ ಸೈಡ್ ಇನ್ಕಮ್ ಇದ್ದಾಗ ನಿಮಗೆ ಈ ಭಯ ಅನ್ನೋದು ಇರೋಲ್ಲ. ಯಾಕಂತಂದರೆ ಇವತ್ತು ನೀವು ಏನೇ ಕಳ್ಕೊಂಡ್ರು, ಫಾರ್ ಎಕ್ಸಾಂಪಲ್ ಇವತ್ತೊಂದು ₹100 ಕಳ್ಕೊಂಡ್ರೆ ₹100 ನಾಳೆ ಮಾಡಿಬಿಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಒಂದು ಅಂಗಡಿಗೆ ಹೋಗಿ ಬ್ರೆಡ್ಡು ಟೀ ಕುಡಿಬೇಕಾದ್ರೆ ಅದಕ್ಕೆ ಒಂದು ಅಮೌಂಟ್ನ ಪೇ ಮಾಡ್ತೀರಾ. ಫಿಯರಿಂದ ಪೇ ಮಾಡ್ತೀರಾ ಅಥವಾ ಖುಷಿಯಿಂದ ಪೇ ಮಾಡ್ತೀರಾ? ಖುಷಿಯಿಂದ ಪೇ ಮಾಡ್ತೀರಾ. ಬಿಕಾಸ್ ನಿಮ್ಮ ಇನ್ಕಮ್ಮಿಗೆ ಆ ಬ್ರೆಡ್ಡು ಮತ್ತು ಟೀ ಅನ್ನೋದು ದೊಡ್ಡ ಇಂಪಾರ್ಟೆಂಟ್ ಅಲ್ಲ. ಸೊ ಪ್ರತಿಯೊಬ್ಬರು ಫಾಲೋ ಮಾಡಬೇಕಾಗಿರೋದು ಏನಂತಂದರೆ, ನೀವು ಇಲ್ಲಿ ರಿಸ್ಕ್ ಮಾಡೋ ಅಮೌಂಟ್ ಯಾವತ್ತೂ ನಿಮ್ಮ ಬ್ರೆಡ್ ಆ್ಯಂಡ್ ಟೀ ಕೊಟ್ಟಂಗೆ ಇರಬೇಕು. ಅಂಥ ಅಮೌಂಟ್ನ ಮಾತ್ರ ಇಲ್ಲಿ ರಿಸ್ಕ್ ಮಾಡಬೇಕು. ಅದು ಬಿಟ್ಬಿಟ್ಟು ಲೈಫಲ್ಲಿ ಇರೋದೇ ಅಷ್ಟು ಅಮೌಂಟು ಅದನ್ನು ತಗೊಬಂದು ಇಲ್ಲಿ ಹಾಕಿದರೆ ನೀವು ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ, ವೆನ್ ಯುವರ್ ಓನ್ ಮನಿ ಈಸ್ ಎಟ್ ರಿಸ್ಕ್, ಯಾವಾಗ ನಿಮ್ಮ ಮನಿ ರಿಸ್ಕಲ್ಲಿರುತ್ತೆ, ಯುವರ್ ಬ್ರೈನ್ ನ್ಯಾಚುರಲಿ ವಾಂಟ್ಸ್ ಟು ಪ್ರೊಟೆಕ್ಟ್ ಇಟ್. ಓಕೆ, ಸೊ ನಿಮ್ಮ ಬ್ರೈನು ಆಟೋಮೆಟಿಕ್ಲಿ ನ್ಯಾಚುರಲಿ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಇದರಿಂದನೇ ನೀವು ಎಲ್ಲ ತಪ್ಪುಗಳನ್ನೂ ಮಾಡೋದು. ಯಾಕಂತಂದರೆ ಇವಾಗ 5,000 ನೀವು ಅಕೌಂಟ್ ಡೆಪಾಸಿಟ್ ಮಾಡಿ ಏನೋ ಟ್ರೇಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ ಒಂದು ₹1,000 ಹೋಯಿತು ಅಂತಂದರೆ ಅದನ್ನು ಹೆಂಗಾರು ರಿಕವರ್ ಮಾಡಬೇಕು ಅನ್ನೋದು ಯಾಕೆ ಹೇಳಿ, ಹೇಗಾದರೂ ನನ್ನ ದುಡ್ಡಾರು ಉಳಿಸ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟು. ಸೊ ಈ ಥರ ಇದ್ದರೆ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಇಲ್ಲಿ ಟ್ರೇಡಿಂಗಲ್ಲಿ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್, ಅದು ಗೊತ್ತಿರಬೇಕು. ಓಕೆ, ಕಾಮನ್ ರೀಸನ್ ಇನ್ಕ್ಲೂಡ್ ನೋಡೋದಾದರೆ ಯಾವ್ಯಾವುದು ಕಾಮನ್ ರೀಸನ್ಸ್ ಅಂತಂದರೆ, ಫಿಯರ್ ಆಫ್ ಲೂಸಿಂಗ್ ಮನಿ, ಎಲ್ಲಿ ದುಡ್ಡು ಕಳ್ಕೊಳ್ತೀನೋ ಅನ್ನೋ ಒಂದು ಭಯ. ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್, ಎಲ್ಲಿ ತಪ್ಪುಗಳನ್ನ ಮಾಡ್ತೀನೋ ಅನ್ನೋ ಭಯ. ಫಿಯರ್ ಆಫ್ ಮಿಸ್ಸಿಂಗ್ ಆಪರ್ಚುನಿಟೀಸ್, ಎಲ್ಲಿ ಆಪರ್ಚುನಿಟೀಸ್ಗಳನ್ನ ಮಿಸ್ ಮಾಡ್ಕೋತೀನೋ ಅನ್ನೋ ಭಯ. ಫಿಯರ್ ಆಫ್ಟರ್ ಪ್ರೀವಿಯಸ್ ಲಾಸಸ್, ಸೊ ಕಳೆದು ಒಂದು ಟ್ರೇಡ್ ತೊಗೊಂಡಿರೋದು ಲಾಸ್ ಆಗಿದೆ ಅಂದ್ಕೊಂಡು ಈ ಟ್ರೇಡು ಆ ಥರ ಆಗ್ಬೋದು ಅನ್ನೋ ಒಂದು ಭಯ. ಹಾಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸು, ತುಂಬ ಟ್ರೇಡ್ಸು ಟಿ.ಪಿ ಹೊಡೆದಿದೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಇದು ಹೋಗ್ಬಿಡುತ್ತೋ ಅಂತ. ಹಾಗೆ ಟ್ರೇಡಿಂಗ್ ವಿತ್ ಟೂ ಮಚ್ ರಿಸ್ಕು, ಸೊ ನೀವು ಹೈ ರಿಸ್ಕಿಂದ ಟ್ರೇಡ್ ಮಾಡಿದಾಗ ನಿಮಗೆ ಈ ಫಿಯರ್ ಅನ್ನೋದು ಬರುತ್ತೆ. ಓಕೆ, ನೆಕ್ಸ್ಟು ಎಕ್ಸಾಂಪಲ್ ನೋಡೋದಾರೆ, ಇವಾಗ ಫಿಯರ್ ಯಾಕೆ ಬರುತ್ತೆ, ಯಾಕೆ ಫೀಲ್ ಆಗುತ್ತೆ ಅಂತ ಅದರ ಎಕ್ಸಾಂಪಲ್ ನೋಡಿದರೆ, ಇಮ್ಯಾಜಿನ್ ಯುವರ್ ಸ್ಟ್ರಾಟಜಿ ಗಿವ್ಸ್ ಎ ಪರ್ಫೆಕ್ಟ್ ಬೈ ಸಿಗ್ನಲ್. ನಿಮ್ಮ ಸ್ಟ್ರಾಟಜಿ ನಿಮಗೆ ಪರ್ಫೆಕ್ಟ್ ಬೈ ಸಿಗ್ನಲ್ ಕೊಡ್ತಾ ಇದೆ. ಎವ್ರಿಥಿಂಗ್ ಮ್ಯಾಚಸ್ ಯುವರ್ ಟ್ರೇಡಿಂಗ್ ಪ್ಲ್ಯಾನ್, ಎಲ್ಲ ಮ್ಯಾಚ್ ಆಗಿದೆ. ಎಂಟ್ರಿ ಕ್ರೈಟೀರಿಯಾ ಮ್ಯಾಚ್ ಆಗಿದೆ, ರಿಸ್ಕ್ ರಿವಾರ್ಡ್ ಇಟ್ಟಿದ್ದೀರಾ, SL ಇಟ್ಟಿದ್ದೀರಾ, ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಡಿಸಿಪ್ಲಿನ್ ಆಗಿದ್ದೀರಾ, ಎಮೋಷ್ನಲಿ ಕಾಮ್ ಆಗಿದ್ದೀರಾ. ಆದರೂ ಬಟ್ ಯು ಥಿಂಕ್, ನೀವು ಆದರೂ ಹೆಂಗೆ ಥಿಂಕ್ ಮಾಡ್ತೀರಾ ಅಂದರೆ, ವಾಟ್ ಇಫ್ ದಿಸ್ ಟ್ರೇಡ್ ಲಾಸಸ್, ಇದೇನಾದ್ರು ಲಾಸ್ ಆದರೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತೀರಾ. ಯು ಡೋಂಟ್ ಎಂಟರ್. ಸೊ ನೀವೇನು ಮಾಡ್ತೀರಾ, ಈ ಥರ ಥಿಂಕ್ ಮಾಡಿ ನೀವು ಎಂಟರ್ ಆಗದೇ ಇರ್ತೀರ. ಬಿಡು, ಹೋದರೆ ಹೋಗಲಿ ಬಿಡು, ಆಪರ್ಚುನಿಟಿ ಮಿಸ್ ಆದರೆ ಏನು, ನೆಕ್ಸ್ಟ್ ಆಪರ್ಚುನಿಟಿ ಬರುತ್ತೆ ಅಂತ. ಎ ಫ್ಯೂ ಅವರ್ಸ್ ಲೇಟರ್, ಕೆಲವು ಟೈಮ್ಗಳ ನಂತರ ನಿಮಗೇನು ಅನಿಸುತ್ತೆ, ದಿ ಮಾರ್ಕೆಟ್ ಮೂವ್ಸ್ ಎಕ್ಸಾಕ್ಟ್ಲಿ ಆ್ಯಸ್ ಪ್ರಿಡಿಕ್ಟೆಡ್. ನಾವು ಏನು ಪ್ರಿಡಿಕ್ಟ್ ಮಾಡಿರ್ತೀವಿ ಮಾರ್ಕೆಟ್ ಅಲ್ಲಿಗೆ ಹೋಗಿ ತಲುಪಿರುತ್ತೆ. ಅವಾಗ ನಮಗೇನು ಫೀಲ್ ಆಗ್ತಿರುತ್ತೆ, ಯು ಮಿಸ್ಡ್ ಎ ಪ್ರಾಫಿಟಬಲ್ ಟ್ರೇಡರ್. ಓಕೆ, ಸೊ ನಿಮಗೆ ಅನಿಸ್ತಿರುತ್ತೆ, ಓಕೆ ನಾನು ಈ ಪ್ರಾಫಿಟ್ ಆಗೋಂಥ ಟ್ರೇಡ್ನ ಮಿಸ್ ಮಾಡ್ಕೊಂಡನಲ್ಲ. ಸೊ ಈ ಥರ ಮಿಸ್ ಮಾಡ್ಕೊಂಡನಲ್ಲ ಅಂದ್ಕೊಂಡಾಗ ನಿಮಗೆ ಇನ್ನೊಂದು ಥರ ಎಮೋಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಫಿಯರ್ ಕಂಟ್ರೋಲಿಂಗ್ ಯುವರ್ ಡಿಸಿಷನ್. ಓಕೆ, ಇದರಿಂದನೇ ಹೇಳ್ತಿರೋದು, ಫಿಯರು ನಿಮ್ಮ ಡಿಸಿಷನ್ಸ್ನ ಕಂಟ್ರೋಲ್ ಮಾಡ್ತದೆ. ಸೊ ಈ ಥರ ಪ್ರಾಫಿಟ್ ಆಯಿತು ಅಂತ ನಿಮಗೆ ಅನಿಸಿದ ತಕ್ಷಣ ನೀವೇನು ಮಾಡ್ತೀರಾ, ಓಕೆ ನಾನು ಕಳೆದ ಸಲ ಅನಲೈಸ್ ಮಾಡಿದ್ದು ಕರೆಕ್ಟ್ ಇತ್ತು, ಸೊ ಈ ಸಲ ನಾನು ಮಾಡಿದ್ದು ಕರೆಕ್ಟೇ ಇರುತ್ತೆ ಅಂತ ಅಂದ್ಬಿಟ್ಟು ಸಡನ್ನು ಎಮೋಷ್ನಲ್ ಡಿಸಿಷನ್ ತೊಗೋತೀರಾ. ಸೊ ಅದರಿಂದ ಮತ್ತೆ ಲಾಸಿಗೆ ಹೋಗ್ತೀರಾ, ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇದನ್ನು ಓವರ್ಕಮ್ ಮಾಡೋಕ್ಕೋಸ್ಕರ ಆಚೆ ಈಚೆ ಹೊಡೆದಾಡ್ತಾನೆ ಇರ್ತೀರ. ಅದರಿಂದನೇ ಟ್ರೇಡರ್ಸಿಗೆ 2-3 ವರ್ಷ ಟೈಮ್ ಹಿಡಿಯೋದು. ಓಕೆ, ಪ್ರತಿಯೊಬ್ಬ ಟ್ರೇಡರ್ ಲೈಫಲ್ಲೂ ಅವ್ನು ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕೆ ಮಿನಿಮಮ್ 3 to 5 years ಟೈಮ್ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದರೆ ಅವ್ನು ಇದನ್ನೆಲ್ಲ ಓನಾಗೇ ಫೇಸ್ ಮಾಡ್ಕೊಂಬರ್ತಾನೆ. ಬಟ್ ಇಲ್ಲೇನು ನಿಮಗೆ ಅಡ್ವಾಂಟೇಜ್ ಅಂತಂದರೆ, ಈ ಥರ ಎಲ್ಲ ಆಗುತ್ತೆ ಅಂತ ನಿಮಗೆ ಮುಂಚಿತವಾಗೇ ಗೊತ್ತು. ಅದಾದಮೇಲೂ ನೀವು ಮಾಡ್ತೀರಾ ಅಂತಂದರೆ ಅದು ನಿಮ್ಮ ಅತಿ ಆಸೆ ಅಷ್ಟೇ. ಓಕೆ, ನಿಮ್ಮ ಗ್ರೀಡಿಂದ ಮಾಡ್ತಿದ್ದೀರಾ. ಓಕೆ, ಸೊ ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಟೈಪ್ಸ್ ಆಫ್ ಫಿಯರ್ ಇನ್ ಟ್ರೇಡಿಂಗ್. ಯಾವ್ಯಾವ ಟೈಪ್ಸ್ ಇದೆ ಅಂತಂದರೆ, ಫಿಯರ್ ಆಫ್ ಲೂಸಿಂಗ್ ಮನಿ, ನಮಗೆ ಆಲ್ರೆಡಿ ಗೊತ್ತಿದೆ. ಲೂಸಿಂಗ್ ಮನಿಯಲ್ಲಿ ನಮಗೆ ಎಲ್ಲಿ ಮನಿ ಲಾಸ್ ಮಾಡ್ಕೋತೀನೋ ಅಂದ್ಕೊಂಡು ನಮಗೆ ಅದರಲ್ಲಿ ಫಿಯರ್ ಬರುತ್ತೆ. ದಿಸ್ ಈಸ್ ದಿ ಮೋಸ್ಟ್ ಕಾಮನ್ ಫಿಯರ್. ಓಕೆ, ಇದು ಎಲ್ಲ ಟ್ರೇಡರ್ಸಿಗೂ ಬರೋಂಥ ಫಿಯರು ಸ್ಟಾರ್ಟಿಂಗಲ್ಲಿ. ಥಾಟ್ಸ್ ಇನ್ಕ್ಲೂಡ್, ಏನೇನು ಥಾಟ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ, ಐ ಡೋಂಟ್ ವಾಂಟ್ ಟು ಲೂಸ್. ಸೊ ನನಗೆ ಯಾವುದೇ ಟ್ರೇಡ್ ತೊಗೊಂಡ್ರು ನನಗೆ ಕಳ್ಕೊಬಾರ್ದು, ಆ ಮೈಂಡ್ ಸೆಟ್ ಇರುತ್ತೆ. ಹಾಗೆ ವಾಟ್ ಇಫ್ ದಿಸ್ ಟ್ರೇಡ್ ಫೇಲ್ಸ್, ಏನಾದರೂ ಈ ಟ್ರೇಡ್ ಫೇಲ್ ಆಯಿತು ಅಂದರೆ ನೆಕ್ಸ್ಟ್ ಏನು ಮಾಡೋದು, ಅಷ್ಟು ಹೋಯ್ತಲ್ಲ, ಈ ಥರ ಮೈಂಡ್ ಸೆಟ್ ಇರುತ್ತೆ. ರಿಸಲ್ಟು ಹೆಸಿಟೇಷನು. ಸೊ ಹೆಸಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ತಗೋಬೇಕಾ ಬೇಡವಾ ಅಂತ. ಹಾಗೆ ಮಿಸ್ಡ್ ಆಪರ್ಚುನಿಟೀಸ್, ಕೆಲವೊಂದು ಸಲ ಮಿಸ್ ಆಗಿಬಿಡುತ್ತೆ. ಈ ಥರ ಹೆಸಿಟೇಷನ್ ಮಾಡೋದ್ರಿಂದ ನಿಮಗೆ ಮಿಸ್ ಆಗುತ್ತೆ ಆಪರ್ಚುನಿಟೀಸು. ಸೊ ಇದರಿಂದ ನಿಮಗೆ ಏನಾಗುತ್ತೆ, ನೋ ಕಾನ್ಫಿಡೆನ್ಸ್ ಅನ್ನೋದೇ ಬರೋಲ್ಲ. ನಾನು ಯಾಕೆ ಡೆಮೋ ಟ್ರೇಡಿಂಗಲ್ಲಿ ಬ್ಯಾಕ್ ಟೆಸ್ಟ್ ಎಲ್ಲ ಮಾಡಿ ರಿಸಲ್ಟ್ ನೋಡಿದ್ಮೇಲೆ ನೀವು ರಿಯಲ್ ಟ್ರೇಡಿಂಗಿಗೆ ಬನ್ನಿ ಅಂತಂದರೆ, ರೀಸನ್ ಒಂದೇ, ನಿಮಗೆ ಅವಾಗ ಕಾನ್ಫಿಡೆನ್ಸ್ ಇರುತ್ತೆ.
ಇವಾಗ ಕಾನ್ಫಿಡೆನ್ಸೇ ಇರಲ್ಲ. ಇವಾಗ ಸ್ಟ್ರಾಟಜಿ ನಾನು ಕೊಟ್ಟಿದ ತಕ್ಷಣ ನಾಳೆಯಿಂದನೇ ಇಂಪ್ಲಿಮೆಂಟ್ ಮಾಡಿದ್ರು ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕಾಗಲ್ಲ. ನೀವು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದಾಗಲೇ ಗೊತ್ತಾಗೋದು, ಓಕೆ ಇದು ಹಿಂಗೆ ವರ್ಕ್ ಆಯ್ತೈತೆ, ಈ ಸಿಸ್ಟಮ್ ಇಷ್ಟು % ಅಕ್ಯುರೇಸಿ ಇದೆ, ಹಿಂಗೆ ಕೊಡುತ್ತೆ ರಿಸಲ್ಟ್ ಅಂದಾಗ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ ಅಂದರೆ ನಿಮಗೇನಾಗುತ್ತೆ, ಅದು ಲಾಸಸ್ ಫೇಸ್ ಮಾಡ್ತಾ ಇರ್ತೀರಾ. ಇದು ವರ್ಕ್ ಆಗುತ್ತಾ ಇಲ್ವಾ, ನೆಕ್ಸ್ಟ್ ಸ್ಟ್ರಾಟಜಿನೂ ಇದನ್ನೇ ಮಾಡ್ತೀರಾ, ಅದು ವರ್ಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಒಂದು 4 SL ಆದಂಗೆ ನೆಕ್ಸ್ಟ್ ಸ್ಟ್ರಾಟಜಿ. ಸೊ ಈ ಥರ ಸ್ಟ್ರಾಟಜಿ ಹಿಂದೆ ಹೋಯ್ತಾನೆ ಇರ್ತೀರ. ಸೊ ಎಷ್ಟೋ ಜನಕ್ಕೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಯಾರಿಗಾರು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟು ಸೆಕೆಂಡ್ ಒನ್ ನೋಡಿದ್ರೆ ಫಿಯರ್ ಆಫ್ಟರ್ ಎ ಲೂಸಿಂಗ್ ಸ್ಟ್ರೈಕ್. ಸೊ ಒಂದು ಲೂಸಿಂಗ್ ಸ್ಟ್ರೈಕ್ ಬಂದಂಗೆ ನಿಮಗೆ ಫಿಯರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಯು ಲೂಸ್ ಟ್ರೇಡ್ 1, ಫಸ್ಟು ಟ್ರೇಡಲ್ಲಿ ನಿಮ್ಮದು SL ಹೊಡಿತು. ನೆಕ್ಸ್ಟ್ ಮಾರನೇ ದಿನಕ್ಕೆ ವೆಯ್ಟ್ ಮಾಡ್ತೀರಾ ಕರೆಕ್ಟ್ ಪ್ಲ್ಯಾನ್ ಪ್ರಕಾರ. ಸೊ 2ನೇ ಟ್ರೇಡು SL ಆಯಿತು. ಅದೇ ಥರ 3ನೇ ಟ್ರೇಡಿಗೂ ಕಾಯ್ತಿರ್ತೀರ, 3ನೇ ಟ್ರೇಡು SL ಆಯಿತು. ನೋವೇ ಪರ್ಫೆಕ್ಟ್ ಸೆಟಪ್ ಅಪಿಯರ್ಸ್. ಓಕೆ, ಸೊ ನಮಗೆ ಇವಾಗ ಪರ್ಫೆಕ್ಟ್ ಸೆಟಪ್ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ 3 ಟ್ರೇಡ್ ಆಲ್ರೆಡಿ ಲಾಸ್ ಆಗಿರೋದ್ರಿಂದ ನಾವೇನು ಥಿಂಕ್ ಮಾಡ್ತೀವಿ, ಓಕೆ ಇದು ಹೋಗ್ಬೋದೇನೋ ಅಂತ ಥಿಂಕ್ ಮಾಡ್ತೀವಿ. ಇಲ್ಲಿ ನೋಡಿ, ಇನ್ಸ್ಟೆಡ್ ಆಫ್ ಎಂಟರಿಂಗ್ ಯು ಥಿಂಕ್ ಐ ವಿಲ್ ಪ್ರಾಬಬ್ಲಿ ಲೂಸ್ ಅಗೈನ್. ಸೊ ನೀವು ಎಂಟರ್ ಆಗೋ ಬದಲು ನೀವೇನು ಮಾಡ್ತೀರಾ, ಓಕೆ ಇದು ಹೋಗ್ಬೋದೇನೋ ಅಂತಂದ್ಬಿಟ್ಟು ನೀವು ಆ ಟ್ರೇಡ್ ತೊಗೊಳ್ಳೋದೆ ಮಿಸ್ ಮಾಡ್ಕೋತೀರ. ಯು ಸ್ಕಿಪ್ ಇಟ್, ದಿ ಟ್ರೇಡ್ ವಿನ್ಸ್. ಸೊ ನೀವು ಯಾವಾಗ ಸ್ಕಿಪ್ ಮಾಡ್ತೀರಾ ಆವಾಗ ವಿನ್ ಆಗುತ್ತೆ. ಇಲ್ಲಿ ಟ್ರೇಡರ್ಸ್ ಯಾಕೆ ಗೆಲ್ಲಕ್ಕಾಗಲ್ಲ ಅಂತಂದರೆ ಬಿಗಿನರ್ಸು ಈ ಥರ ಆಗಿರುತ್ತೆ, 4ನೇ ಟ್ರೇಡು ಮಿಸ್ ಮಾಡ್ಕೋತಾರೆ. ಸೊ 5ನೇ ಟ್ರೇಡಿಂದ ಓಕೆ 4ನೇ ಟ್ರೇಡು TP ಹೊಡಿತು ಅಂತ 5ನೇ ಟ್ರೇಡ್ ತೊಗೋತಾರೆ. 5ನೇದು SL ಆಯ್ತದೆ, 6ನೇದು SL ಆಯ್ತದೆ, 7ನೇದು SL ಆಯ್ತದೆ. 8ನೇ ಟ್ರೇಡು ಯಪ್ಪ ಬೇಡ 3 ಟ್ರೇಡ್ SL ಐತೈತೆ, ಇದು ಪ್ರಾಫಿಟ್ಸ್ ಕೊಡಲ್ಲ ಅಂತ ಅಂದ್ಬಿಟ್ಟು ನೀವು 8ನೇ ಟ್ರೇಡಲ್ಲಿ ಎಂಟ್ರಾಗೋದನ್ನ ಮಿಸ್ ಮಾಡ್ತೀರಾ. ಅದು ನಿಮಗೆ TP ಅನ್ನೋದು ಹೊಡೆಯುತ್ತೆ. ಸೊ ಇದೇ ಥರ ವರ್ಕ್ ಆಗೋದು. ಸೊ TP ಹೊಡಿಬೇಕಾದ್ರೆ ನೀವು ತೊಗೊಳ್ಳಲ್ಲ, SL ಆಗ್ಬೇಕಾದ್ರೆ ಮಾತ್ರ ನೀವು ತೊಗೋತಾ ಇರ್ತೀರ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವತ್ತು SL ಹೊಡೆದ್ರು ಹೊಡೆದಿಲ್ಲ ಅಂತಂದರೂ ನೀವು ಏನು ಪ್ಲ್ಯಾನ್ ಇದೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಬೇಕು. ಇವಾಗ ನನ್ನ ಸ್ಟ್ರಾಟಜಿ ನೀವು ಕೇಳೋದಾದರೆ ಕಂಟಿನ್ಯೂಸ್ 9 SL ಫೇಸ್ ಮಾಡಿದ್ದೀನಿ ಫಂಡೆಡ್ ಅಕೌಂಟ್ಸಲ್ಲಿ. 9 SL ಅಂದರೆ ನೀವೇ ಯೋಚನೆ ಮಾಡಿ, ಒಂದು ಅಕೌಂಟ್ ತೊಗೊಂಡು ಒಂದೊಂದೇ % ರಿಸ್ಕ್ ಮಾಡ್ತೀನಿ, 9% ಮೈನಸ್ಸಿಗೆ ಹೋಗಿದೆ. 9% ಮೈನಸ್ಸಿಂದ ಮತ್ತೆ ಒಂದು ಟ್ರೇಡ್ TP ಆಯಿತು, 4% ಗೇನ್ ಆಯಿತು. 4% ಗೇನ್ ಆದಾಗೆ ನಾನು 0.5 ಅಲ್ಲ 5% ಪ್ರಾಫಿಟಿಗೆ ಬಂದೆ. ಡ್ರಾಡೌನಿಂದ 5%ಗೆ ಬಂದೆ. ನೆಕ್ಸ್ಟು ಇನ್ನೊಂದು ಟ್ರೇಡ್ ತೊಗೊಂಡೆ, ಅದು SL ಹೊಡಿತು, ಮತ್ತೆ 1% ಹೋಯಿತು. ಮತ್ತು ಕಂಟಿನ್ಯೂಸ್ ಆಗಿ 3 TP ಸಿಕ್ತು. ನಾನು ಬ್ರೇಕ್ ಇವನ್ಗಿಂತ ಮುಂಚೆ ಬಂದೆ. ಸೊ ರಿಸ್ಕ್ ರಿವಾರ್ಡ್ ಯಾಕೆ ಮ್ಯಾಟ್ರ್ ಆಗುತ್ತೆ ಅಂತಂದರೆ ನಾನು ಯಾವತ್ತು 1:4 ಮಾಡೋದ್ರಿಂದ ನನಗೆ ಆ ಥರ ರಿಸಲ್ಟನ್ನು ಸಿಕ್ತು. ಸೊ ನಿಮಗೂ ಯೂರೋ USD ಹೇಳ್ಬೇಕಾದ್ರೆ 1:2 ಮಾಡ್ತೀರಾ ಅಂದರೆ 80% ವಿನ್ ರೇಟ್ ಇದೆ. ಅದೇ ನೀವು 1:4 ಮಾಡ್ತೀರಾ ಅಂದರೆ 40% ವಿನ್ ರೇಟ್ ಇದೆ. ಓಕೆ, ನಾವು ಆ್ಯಕ್ಚುಲಿ 1:2 ಕಾನ್ಸಂಟ್ರೇಟ್ ಮಾಡಿಲ್ಲ, 1:4 7 ಇಯರ್ಸ್ ಬ್ಯಾಕ್ ಟೆಸ್ಟ್ ಮಾಡಿದ್ವಿ, ಒಳ್ಳೆ ರಿಸಲ್ಟೇ ಕೊಟ್ಟಿದೆ. ಯಾವ ಮಂತು ನಿಮಗೆ ನೆಗೆಟಿವ್ ರಿಸಲ್ಟ್ ಅಂತೂ ಇಲ್ಲ. ಕೆಲವೊಂದು ಮಂತು 60-70% ಕೊಟ್ಟಿರೋ ಹಿಸ್ಟ್ರಿ ಇದೆ, ಕೆಲವೊಂದು ಮಂತು 3-4% ಕೊಟ್ಟಿರೋದು ಹಿಸ್ಟ್ರಿ ಇದೆ. ಯಾವುದೇ ಸ್ಟ್ರಾಟಜಿ ತೊಗೊಂಡ್ರೂ ಅಷ್ಟೇ ನಿಮಗೆ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡಬೇಕು. ನಿಮಗೆ 100ಗೆ 100% ವರ್ಕ್ ಆಗುತ್ತೆ ಅದೆಲ್ಲ ಸುಳ್ಳು, ಹಂಗೆಲ್ಲ ವರ್ಕ್ ಆಗಲ್ಲ. ಸೊ ನೀವು ಸಿಂಪಲ್ ಮೆಥಡ್ನೇ ಫಾಲೋ ಮಾಡಿದ್ರು ನಿಮಗೆ ರಿಸಲ್ಟನ್ನು ಸಿಗುತ್ತೆ. ಓಕೆ, ಒನ್ ಲೂಸಿಂಗ್ ಸ್ಟ್ರೀಕ್ ಶುಡ್ ನೆವರ್ ಚೇಂಜ್ ಎ ಪ್ರೂವನ್ ಸ್ಟ್ರಾಟಜಿ. ಸೊ ಒಂದು ಲೂಸಿಂಗ್ ಸ್ಟ್ರೀಕ್ ಬಂತು ಅಂದ ತಕ್ಷಣ ನಿಮ್ಮ ಸ್ಟ್ರಾಟಜಿ ಸರಿ ಇಲ್ಲ ಅಂತಲ್ಲ. ಸೊ ಆ ಟೈಮಲ್ಲಿ ಮಾರ್ಕೆಟ್ ಆ ಥರ ಇರುತ್ತೆ, ಅದರಿಂದ ಅದು ವರ್ಕ್ ಆಯ್ತಿರಲ್ಲ. ನೀವು ಅದರಿಂದ ಏನು ಮಾಡಬೇಕು, ಒಂದೇ ಸ್ಟ್ರಾಟಜಿನ ಎಷ್ಟೋ ಜನ ಇವತ್ತು 7 ಇಯರ್ಸ್ ಎಲ್ಲ ಒಂದೇ ಸ್ಟ್ರಾಟಜಿನ ಫಾಲೋ ಮಾಡಿ ಒಳ್ಳೆ ರಿಸಲ್ಟಲ್ಲಿರೋರು ಇದ್ದಾರೆ. ಸೊ ನಾನು ನಿಮಗೆ ಸಿಸ್ಟಮ್ಯಾಟಿಕ್ ರಿಸಲ್ಟ್ ಕೊಡೋಂಥ ಸ್ಟ್ರಾಟಜಿನೇ ಕೊಡೋದು. ಓಕೆ, ನಿಮಗೇನು ಮೋಸ ಆಗೋಂಥದ್ದಲ್ಲ, ಬಟ್ ನೀವು ಅದನ್ನು ಡಿಸಿಪ್ಲಿನಾಗಿ ಫಾಲೋ ಮಾಡೋಂಗಿರಬೇಕು. ಓಕೆ, ನೆಕ್ಸ್ಟು ಥರ್ಡ್ ಒನ್ ನೋಡಿದ್ರೆ ಫಿಯರ್ ಆಫ್ ಪುಲ್ಲಿಂಗ್ ದಿ ಟ್ರಿಗರ್. ಓಕೆ, ನಿಮಗೆ ಟ್ರಿಗರ್ ಓದೋಕ್ಕೆ ಅಲ್ಲಿ ಬೈ ಆರ್ ಸೆಲ್ ಓದೋಕ್ಕೆ ನಿಮಗೆ ಮನ್ಸು ಬರ್ತಾ ಇರಲ್ಲ. ಯಾಕಂದರೆ ಭಯ, ಎಲ್ಲಿ ಒತ್ಬಿಟ್ರೆ ಏನಾರು ಆಗ್ಬಿಡುತ್ತೋ, ಎಲ್ಲಿ ಹೋಗ್ಬಿಡುತ್ತೋ ಅಂತ. ಎವ್ರಿಥಿಂಗ್ ಮ್ಯಾಚಸ್ ಯುವರ್ ಪ್ಲ್ಯಾನ್. ನಿಮ್ಮ ಎಲ್ಲ ಪ್ಲ್ಯಾನು ಮ್ಯಾಚ್ ಆಗಿದೆ ಅಂತ ಅಂದ್ಕೊಳ್ಳಿ, ಬಟ್ ಯು ಹೆಸಿಟೇಟ್, ಯು ಕೀಪ್ ವಾಚಿಂಗ್. ಸೊ ನಿಮಗೇನಾಗುತ್ತೆ, ತಗೋಬೇಕಾ ಬೇಡವಾ ಅನ್ನೋ ಒಂದು ಹೆಸಿಟೇಟಿಂದ ನೀವೇನು ಮಾಡ್ತೀರಾ, ಸುಮ್ಮನೆ ಚಾರ್ಟ್ ನೋಡ್ಕೊಂಡು ಕೂತ್ಕೋತೀರಾ. ಪ್ರೈಸ್ ಮೂವ್ಸ್ ಅವೆ, ಪ್ರೈಸ್ ಏನಾಗುತ್ತೆ ನಮ್ಮ ಡೈರೆಕ್ಷನ್ಗೆ ಹೋಗ್ತಾ ಇರುತ್ತೆ. ಯು ಎಂಟರ್ ಲೇಟ್. ಸೊ ಆವಾಗ ನೀವು ಏನು ಮಾಡ್ತೀರಾ, ಟ್ರೇಡ್ನ ಪ್ಲೇಸ್ ಮಾಡೋಕ್ಕೆ ನೋಡ್ತೀರಾ. ಬಿಕಾಸ್ ಅಂದ್ಕೊಂಡಿರೋಂಗೆ ಹೋಯ್ತೈತಲ್ಲ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಪ್ಲೇಸ್ ಮಾಡ್ತೀರಾ. ಸೊ ಆವಾಗ SL ಇಡೋ ಕಡೆ SL ಇಡೋಕ್ಕಾಗಲ್ಲ, TP ಇಡೋ ಕಡೆ TP ಇಡೋಕ್ಕಾಗಲ್ಲ, ಬಂದರೆ ಬಂತು ಹೋದರೆ ಹೋಯ್ತು ಅನ್ನಂಗೆ ಆಯ್ತದೆ. ಸೊ ಅದನ್ನು ನಾವು ಬ್ಯಾಡ್ ಎಂಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಈ ಥರ ಆಗಬಾರ್ದು ಅಂತಂದರೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಅನ್ನೋದು ಬೇಕು, ಹಾಗೆ ತುಂಬ ಪ್ರಾಕ್ಟೀಸ್ ಅನ್ನೋದು ಬೇಕು. ಇದು ಇಲ್ಲದೆ ಇರೋದ್ರಿಂದ ನಿಮಗೆ ಈ ಥರ ಮಧ್ಯದಲ್ಲಿ ನೀವು ಹೋಗಿ ಎಂಟ್ರ್ ಆಗೋದು. ಓಕೆ, ಈ ಥರ ಆಗಬಾರ್ದು ಅಂತಂದರೆ ಇದನ್ನು ಫಾಲೋ ಮಾಡಿ. ಓಕೆ, ಈ ಲೈನ್ಸ್ನ ಮಿಸ್ ಮಾಡಬೇಡಿ. ಓಕೆನಾ. ನೆಕ್ಸ್ಟು ಫೋರ್ತ್ ಒನ್ ನೋಡಿದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು, ಫೋಮೋ. ಯು ಸಿ ಎ ಕ್ಯಾಂಡಲ್ ಮೂವಿಂಗ್ ಕ್ವಿಕ್ಲಿ. ಸೊ
ಕ್ಯಾಂಡಲ್ ಪಟ ಪಟ ಅಂತ ಮೂವ್ ಆಗ್ತಿದೆ, ಯು ಥಿಂಕ್ ಐ ಮಸ್ಟ್ ಎಂಟರ್ ಬಿಫೋರ್ ಇಟ್ಸ್ ಟೂ ಲೇಟ್. ಓಕೆ, ನೀವೇನು ಥಿಂಕ್ ಮಾಡ್ತೀರಾ, ಇದು ಆಲ್ರೆಡಿ ಹೋಗ್ತಾ ಇದೆ, ನಾನು ತುಂಬ ಲೇಟ್ ಆಯಿತು ಎಂಟ್ರಿ ಆಗೋಕ್ಕೆ, ಸೊ ಇವಾಗ ಎಂಟ್ರಿ ಆಗ್ಬಿಡೋದ ಅಂತ ಎಂಟ್ರಿ ಆಯ್ತೀರಾ. ಯು ಎಂಟರ್ ವಿತೌಟ್ ಕನ್ಫರ್ಮೇಷನ್, ಯಾವುದೇ ಕನ್ಫರ್ಮೇಷನ್ಸ್ ಇಲ್ಲದೆ ಎಂಟ್ರ್ ಆಯ್ತೀರಾ. ದಿ ಮಾರ್ಕೆಟ್ ರಿವರ್ಸ್ ಲಾಸ್. ಓಕೆ, ಮಾರ್ಕೆಟ್ ಏನಾಗುತ್ತೆ, ಅಲ್ಲಿಂದ ರಿವರ್ಸ್ ಆಗುತ್ತೆ, ನಿಮಗೆ ಲಾಸ್ ಆಗುತ್ತೆ. ಫಿಯರ್ ಇಸಂಟ್ ಓನ್ಲಿ ಅಬೌಟ್ ಲೂಸಿಂಗ್, ಸಮ್ಟೈಮ್ಸ್ ಫಿಯರ್ ಮೇಕ್ಸ್ ಟ್ರೇಡರ್ಸ್ ಚೇಸ್ ದಿ ಮಾರ್ಕೆಟ್. ಫಿಯರಲ್ಲಿ ನೀವು ಬರೀ ಲಾಸ್ ಮಾತ್ರ ಮಾಡ್ಕೊಳ್ಳಲ್ಲ, ನೀವು ಚೇಸ್ ಮಾಡೋಕ್ಕೆ ಹೋಗೋದ್ರಿಂದ ಬಿಗ್ಗರ್ ದಿ ಲಾಸಸ್ಗಳನ್ನ ಮಾಡೋ ಚಾನ್ಸಸ್ ಇದೆ. ಸೊ ಅಲ್ಲಿಂದ ನೀವೇನು ಮಾಡ್ತೀರಾ, ಮಾರ್ಕೆಟ್ನ ಚೇಸ್ ಮಾಡ್ತೀರಾ, ಚೇಸ್ ಮಾಡ್ತಾ 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 ಕಂಪ್ಲೀಟ್ ಅಕೌಂಟ್ನ ವಾಶ್ಔಟ್ ಮಾಡ್ಕೋತೀರಾ. ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಫೋಮೋ ಅನ್ನೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟು 5 ನೋಡಿದರೆ ಫಿಯರ್ ಆಫ್ ಟೇಕಿಂಗ್ ಪ್ರಾಫಿಟ್ಸ್. ಸೊ ಟೇಕಿಂಗ್ ಪ್ರಾಫಿಟ್ ಬರೀ ಎಸ್ ಎಲ್ ಇಡೋದ್ರಲ್ಲಿ ಮಾತ್ರ ಅಲ್ಲ, ಟೇಕಿಂಗ್ ಪ್ರಾಫಿಟ್ಸಲ್ಲೂ ಕೆಲವರಿಗೆ ಭಯ ಇರುತ್ತೆ. ಓಕೆ, ಎಸ್ ಎಲ್ ಬರೋ ಗಂಟೆ ಕಾಯೋದೇ ಇಲ್ಲ, $20 $30 ಬಂದ ತಕ್ಷಣ ಎಕ್ಸಿಟ್ ಆಗೋದು. $100 ಇಟ್ಕೊಂಡು ಟ್ರೇಡ್ ಮಾಡ್ತಿರ್ತಾರೆ. ಅವರ ಟಾರ್ಗೆಟು $40 ಇದ್ದರೆ ಅವರು ಆ್ಯಕ್ಚುಲಿ $40 ಗಂಟೆ ವೆಯ್ಟೇ ಮಾಡಲ್ಲ, $20ಗೆ ಎಕ್ಸಿಟ್ ಆಗೋದು. ಯಾಕಂದರೆ ಭಯ ಬರುತ್ತೋ ಇಲ್ವೋ ಅನ್ನೋದು. ಯುವರ್ ಟಾರ್ಗೆಟ್ ಈಸ್ 100 pips, ನಿಮ್ಮ ಟಾರ್ಗೆಟ್ ಇರೋದು 100 pips ಅಂದ್ಕೊಳ್ಳಿ. ಆಫ್ಟರ್ 30 pips ಪ್ರಾಫಿಟ್, 30 pips ಅಷ್ಟೇ ಮೂಮೆಂಟ್ಸ್ ಆಗಿರೋದು. ಸೊ ಯು ಥಿಂಕ್ ವಾಟ್ ಇಫ್ ಇಟ್ ಇಸ್ ರಿವರ್ಸ್. ಸೊ ಅಲ್ಲಿಂದ ಏನಾದ್ರು ರಿವರ್ಸ್ ಆದರೆ ನಾನು ಏನು ಮಾಡೋದು ಅಂತ ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯು ಕ್ಲೋಸ್ ಅರ್ಲಿ. ಸೊ ಅದರಿಂದ ನೀವೇನು ಮಾಡ್ತೀರಾ, ಆ ಟ್ರೇಡ್ನ ಬೇಗ ಕ್ಲೋಸ್ ಮಾಡಿಬಿಡ್ತೀರಾ. ದಿ ಮಾರ್ಕೆಟ್ ರೀಚಸ್ ಯುವರ್ ಒರಿಜಿನಲ್ ಟಾರ್ಗೆಟ್. ಸೊ ಮಾರ್ಕೆಟ್ ಅಲ್ಲಿಂದ ನೀವು ಎಲ್ಲಿ ಕ್ಲೋಸ್ ಮಾಡ್ತೀರಾ ಅಲ್ಲಿಂದ ನಿಮ್ಮ ಟಾರ್ಗೆಟಿಗೆ ರೀಚ್ ಆಗುತ್ತೆ, ಅವಾಗ ನಿಮಗೆ ರಿಗ್ರೆಟ್ ಆಗುತ್ತೆ. ಓಕೆ, ಯು ಲಾಸ್ಟ್ ಪ್ರಾಫಿಟ್ ಬಿಕಾಸ್ ಆಫ್ ಫಿಯರ್. ಸೊ ಇಲ್ಲಿ ನಿಮಗೆ ಬಂದಿರೋ ಪ್ರಾಫಿಟ್ಸ್ನು ನೀವೇನು ಮಾಡ್ತೀರಾ, ಲಾಸ್ನ ಮಾಡ್ಕೋತೀರಾ. ಯಾಕಂತಂದರೆ ನಿಮ್ಮ ಗ್ರೀಡಿಂದ, ಗ್ರೀಡ್ ಮೀನ್ಸ್ ಅಯ್ಯೋ ಬಂದಿರೋ ಸಾಕು ಅಷ್ಟೇ ತೊಗೋತೀನಿ, ಅಥವಾ ಫಿಯರಿಂದ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಇಲ್ಲಿಂದ ರಿವರ್ಸ್ ಆಗಬಹುದು ಅನ್ನೋ ಒಂದು ಮೈಂಡ್ಸೆಟ್ಟು. ಸೊ ಇದನ್ನೆಲ್ಲ ನೀವು ಓವರ್ಕಮ್ ಮಾಡಬೇಕು. ಅದು ಯಾವಾಗ ಓವರ್ಕಮ್ ಮಾಡ್ತೀರಾ, ರಿಯಲ್ ಟ್ರೇಡಿಂಗ್ ಸ್ಟಾರ್ಟ್ ಆದಾಗಲೇ ನಿಮಗೆ ಅದು ಓವರ್ಕಮ್ ಮಾಡೋಕ್ಕಾಗೋದು. ಎಲ್ಲ ಟ್ರೇಡರ್ಸಿಗೆ ನಾನು ಇಷ್ಟೆಲ್ಲ ಬೋಧನೆ ಹೇಳಿದ್ರು ನೀವು ಇದನ್ನು ಒಂದಲ್ಲ ಒಂದು ಸಲ ಮಾಡಿ ನೋಡ್ತೀರಾ. ಮಾಡಿ ನೋಡ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಇದರಿಂದನೇ ಆಗೋದು ಅಂತ. ನಮಗೆ ಇದು ಒಂದೊಂದು ಗೊತ್ತಾಗೋಕ್ಕೂ ನಾವು ಒಂದೊಂದು ಸ್ಟ್ರೀಕ್ನೇ ಕಳೆದಿದ್ವಿ. ಓಕೆ, ಒಂದೊಂದು ಸ್ಟ್ರೀಕ್ ಮೀನ್ಸ್ ಒಂದು 3 months ಒಂದೊಂದ್ರ ಮೇಲೇ ವರ್ಕ್ ಮಾಡಿದ್ವಿ. ನಾವು ಅರ್ಧಕ್ಕೆ ಎಕ್ಸಿಟ್ ಆಗೋದು, ಇಲ್ಲ ಬ್ರೇಕ್ ಇವನಿಗೆ ಇಟ್ಕೊಳ್ಳೋದು, ಇಲ್ಲ ಟೇಕ್ ಪ್ರಾಫಿಟ್ ಬೇಗ ತೆಗೆದುಬಿಡೋದು, ಇಲ್ಲ ಟೇಕ್ ಪ್ರಾಫಿಟ್ನ ಟ್ರಯಲ್ ಮಾಡೋದು, ಇಲ್ಲ ಎಸ್ ಎಲ್ನ ಟ್ರಯಲ್ ಮಾಡೋದು. ಇದೆಲ್ಲ ಒಂದೊಂದಾಗಿ ಈ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು ಅಂತ ಕಲ್ತು ಬರೋಕ್ಕೆ ನಮಗೆ ಈ 3 ವರ್ಷ ಅನ್ನೋದು ಆಗೋದು. ಓಕೆ, ನೆಕ್ಸ್ಟು ಹೌ ಫಿಯರ್ ಅಫೆಕ್ಟ್ಸ್ ಟ್ರೇಡಿಂಗ್. ಯಾವ ಥರ ಫಿಯರು ನಮ್ಮ ಟ್ರೇಡಿಂಗಿಗೆ ಅಫೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಫಿಯರ್ ಕಾಸಸ್ ಟ್ರೇಡರ್ಸ್ ಟು, ಫಿಯರ್ ಯಾವ ಥರ ಟ್ರೇಡರ್ಸಿಗೆ ಕಾಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸ್ಕಿಪ್ ಗುಡ್ ಟ್ರೇಡ್ಸ್, ಒಳ್ಳೆ ಟ್ರೇಡ್ಸ್ನ ಮಿಸ್ ಮಾಡ್ಕೋತಾರೆ. ಎಕ್ಸಿಟ್ ಅರ್ಲಿ, ಬೇಗ ಟ್ರೇಡಿಂದ ಎಕ್ಸಿಟ್ ಆಯ್ತಾರೆ. ಮೂವ್ ಸ್ಟಾಪ್ ಲಾಸ್ ಟು ಕ್ವಿಕ್ಲಿ. ಸೊ ಸ್ಟಾಪ್ ಲಾಸ್ಗಳನ್ನ ಕ್ವಿಕ್ಲಿ ಮೂವ್ ಮಾಡೋದ್ರಿಂದ ಅದು ಲಾಸಿಗೆ ಹೋಗುತ್ತೆ. ಹಾಗೆ ಅವಾಯ್ಡ್ ಫಾಲೋಯಿಂಗ್ ದಿ ಟ್ರೇಡಿಂಗ್ ಪ್ಲ್ಯಾನ್, ಟ್ರೇಡಿಂಗ್ ಪ್ಲ್ಯಾನ್ನೇ ಫಾಲೋ ಮಾಡೋದೇ ಇರ್ತಾರೆ. ಸೊ ಲಾಸ್ ಕಾನ್ಫಿಡೆನ್ಸ್. ಸೊ ಇದರಿಂದ ಏನಾಗುತ್ತೆ, ಕಾನ್ಫಿಡೆನ್ಸ್ ಅನ್ನೋದು ತುಂಬ ಲೋ ಆಗಿಬಿಡುತ್ತೆ. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟು ದಿ ಸೈಕಾಲಜಿಕಲ್ ಬಿಹೈಂಡ್ ಫಿಯರ್. ಸೊ ಇದ್ರ ಹಿಂದೆ ಇರೋ ಸೈಕಾಲಜಿಕಲ್ ಏನು ಅಂತ ಕೇಳಿದ್ದಾರೆ, ಫಿಯರ್ದು ಭಯದ್ದು ಸೈಕಾಲಜಿ ಏನು ಅಂತ ಕೇಳಿದ್ದಾರೆ. ಯುವರ್ ಬ್ರೈನ್ ಈಸ್ ಡಿಸೈನ್ ಟು ಪ್ರೊಟೆಕ್ಟ್ ಯು ಫ್ರಮ್ ಡೇಂಜರ್ ಅಲ್ವಾ. ಪ್ರತಿಯೊಬ್ಬನಿಗೂ ಒಂದು ಡೇಂಜರ್ ಬರ್ತಾ ಇದೆ ಅಂತಂದರೆ ನಾವು ಥಿಂಕ್ ಮಾಡೋದೇನು, ಹೆಂಗಾರು ಮಾಡಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಟ್ರೇಡಿಂಗಲ್ಲೂ ಅದು ಬಂದೇ ಬರುತ್ತೆ. ಓಕೆ, ಇನ್ ಟ್ರೇಡಿಂಗ್ ಯುವರ್ ಬ್ರೈನ್ ಟ್ರೀಟ್ಸ್ ಫಿನಾನ್ಷಿಯಲ್ ಲಾಸ್ ಲೈಕ್ ಎ ಫಿಸಿಕಲ್ ಡೇಂಜರ್. ಸೊ ನೀವೇ ನಿಮ್ಮ ಬ್ರೈನ್ ಏನು ಅನ್ಕೋತಿರುತ್ತೆ, ನಿಮ್ಮ ಜೊತೆ ಇರೋ ಕ್ಯಾಪಿಟಲ್ ಲಾಸ್ ಮಾಡಿಕೊಂಡ್ರೆ ನಿಮ್ಮ ಲೈಫೇ ಮುಗೀತು ಅಂತ ಅನ್ಕೋತಾ ಇರುತ್ತೆ. ಅದಕ್ಕೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಅಷ್ಟೊಂದು ಕೇರ್ಫುಲ್ಲಿಂದ ನೀವು ಟ್ರೇಡ್ನ ತೊಗೊಳ್ಳೋದು. ಆ ಟ್ರೇಡ್ನ ತೊಗೊಳ್ಳೋದು ಯಾಕೆ, ಅದನ್ನ ಹೆಂಗಾರು ಪ್ರೊಟೆಕ್ಟ್ ಮಾಡಿ ಅಲ್ಲಿಗೆ ನಿಲ್ಲಿಸ್ಕೋಬೇಕು ಅಂತ. ದಟ್ಸ್ ವೈ ಎಮೋಷನ್ಸ್ ಬಿಕಮ್ ಸ್ಟ್ರಾಂಗರ್ ವೆನ್ ರಿಯಲ್ ಮನಿ ಈಸ್ ಇನ್ವಾಲ್ವ್ಡ್. ಸೊ ಯಾವಾಗ ರಿಯಲ್ ಮನಿ ಇನ್ವಾಲ್ವ್ ಆಗುತ್ತೆ ಆವಾಗ ನಮ್ಮ ಎಮೋಷನ್ ಅನ್ನೋದು ಸ್ಟ್ರಾಂಗ್ ಇರುತ್ತೆ. ಯಾಕಂದರೆ ಇದೊಂದು ಫಿಸಿಕಲ್ ಐಟಮ್ ಥರ ನಾವು ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಕಾರ್ ಆಕ್ಸಿಡೆಂಟೇ ಆಯಿತು. ಸೊ ಕಾರ್ ಆಕ್ಸಿಡೆಂಟ್ ಆದಾಗ ನಾನೇನು ಚಿಂತೆ ಮಾಡಲಿಲ್ಲ, ಬಿಕಾಸ್ ನಂಗೆ ಆಲ್ರೆಡಿ ಈ ಮೈಂಡ್ ಸೆಟ್ ಇರೋದ್ರಿಂದ ಗೊತ್ತು ನನಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ, ಬರುತ್ತೆ. ಇಲ್ಲ ಅಂತಂದ್ರೆ ಹೊಸ ಕಾರೇ ಸಿಗುತ್ತೆ. ನಮ್ಮ ಜೀವ ಭಾಗ್ಯ ಆಯಿತಾ, ಓಕೆ, ನೆಕ್ಸ್ಟು ನಾವು ಏನು ಬೇಕಾದರೂ ಮಾಡ್ಬೋದು. ಬಟ್ ಜನಗಳು ಏನು ಥಿಂಕ್ ಮಾಡ್ತಾರೆ, ಫಿನಾನ್ಷಿಯಲ್ ಲಾಸೇ ಬಿಗ್ ಲಾಸ್. ಯಾವ ನಂಗೆ ಥಿಂಕ್ ಮಾಡ್ತಾನೆ ಅಂತಂದರೆ, ಯಾರಿಗೆ ಸ್ಟೇಬಲ್ ಇನ್ಕಮ್ ಇರೋಲ್ಲ ಅಥವಾ ಸೈಡ್ ಸೋರ್ಸ್ ಆಫ್ ಇನ್ಕಮ್ ಇರೋಲ್ಲ, ಅವನು ಈ ಥರ ಥಿಂಕ್ ಮಾಡಿ ಇರೋದನ್ನು ಕಳ್ಕೊಂಡು ಆಮೇಲೆ ಸಾಲ ಮಾಡ್ತಾನೆ, ಸಾಲನೂ ಕಳ್ಕೊತಾನೆ. ಸೊ ಈ ಥರ ಅತಿ ಆಸೆಗೆ ಬಿದ್ದು ಲೈಫ್ನೇ ಹಾಳು ಮಾಡ್ಕೋತಾನೆ. ನೀವು ಯಾರು ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಪ್ರೊಫೆಷ್ನಲ್ ಟ್ರೇಡರ್ ಮೈಂಡ್ಸೆಟ್ ನೋಡಿದರೆ ಯಾವ ಥರ ಪ್ರೊಫೆಷ್ನಲ್ ಟ್ರೇಡರ್ಸ್ ಥಿಂಕ್ ಮಾಡ್ತಾರೆ ಅಂತಂದರೆ, ಪ್ರೊಫೆಷ್ನಲ್ಸ್ ನೋ ನಾಟ್ ಎವ್ರಿ ಟ್ರೇಡ್ ವಿಲ್ ವಿನ್. ಓಕೆ, ಪ್ರೊಫೆಷ್ನಲ್ಸಿಗೆ ಗೊತ್ತು ಎಲ್ಲ ಟ್ರೇಡು ವಿನ್ ಆಗಲ್ಲ ಅಂತ. ಇನ್ಸ್ಟೆಡ್ ಆಫ್ ಥಿಂಕಿಂಗ್ ವಿಲ್ ದಿಸ್ ಟ್ರೇಡ್ ವಿನ್. ಓಕೆ, ಅವರು ಥಿಂಕ್ ಮಾಡಲ್ಲ ಈ ಟ್ರೇಡ್ ವಿನ್ ಆಗುತ್ತೋ ಇಲ್ವೋ ಅಂತ. ದೇ ಆಸ್ಕ್ ಡಸ್ ದಿಸ್ ಟ್ರೇಡ್ ಫಾಲೋ ಮೈ ಪ್ಲ್ಯಾನ್. ಅವರು ಪ್ರತಿಯೊಂದು ಟ್ರೇಡಲ್ಲೂ ಕೇಳ್ಕೊಳ್ಳೋದೇನಂತಂದರೆ, ನಾನು ನನ್ನ ಟ್ರೇಡಿಂಗ್ ಪ್ಲ್ಯಾನ್ನ ಮಾಡಿದ್ದೀನಾ, ಓಕೆ, ಕನ್ಫರ್ಮ್ ತೊಗೊಂಡಿದ್ದೀನಾ ಅಂತ ನೋಡ್ತಾರೆ. ಇಫ್ ದಿ ಆನ್ಸರ್ ಈಸ್ ಎಸ್, ದೇ ಟೇಕ್ ದಿ ಟ್ರೇಡ್, ಸಿಂಪಲ್. ಓಕೆ,
ಸೊ ಅವ್ರ ಆನ್ಸರ್ ಏನಾದ್ರು ಕರೆಕ್ಟ್ ಆಗಿದ್ದರೆ ಅವ್ರು ಏನು ಮಾಡ್ತಾರೆ, ಟ್ರೇಡ್ನ ಪ್ಲೇಸ್ ಮಾಡ್ತಾರೆ, ಹಾಗೆ ಅವರಿಗೆ ಸಿಂಪಲ್ ರಿಸಲ್ಟ್ ಅನ್ನೋದು ಬರುತ್ತೆ. ಓಕೆ, ನೆಕ್ಸ್ಟು ಹೌ ಟು ಓವರ್ಕಮ್ ಫಿಯರ್. ಯಾವ ಥರ ಫಿಯರ್ನ ಓವರ್ಕಮ್ ಮಾಡ್ಬೋದು ಅಂತಂದರೆ, ಹ್ಯಾವ್ ಎ ಟ್ರೇಡಿಂಗ್ ಪ್ಲ್ಯಾನ್. ಫಸ್ಟ್ ಒನ್ ನೋಡಿದರೆ ನಿಮ್ಮ ಜೊತೆ ಟ್ರೇಡಿಂಗ್ ಪ್ಲ್ಯಾನ್ ಇದೆಯಾ ಅಂತ ನೀವು ಕೇಳ್ಕೋಬೇಕು. ಇಫ್ ಎವ್ರಿ ಟ್ರೇಡ್ ಫಾಲೋಸ್ ದಿ ಸೇಮ್ ರೂಲ್ಸ್, ನೀವು ಪ್ರತಿ ಟ್ರೇಡ್ ತೊಗೋಬೇಕಾದ್ರೂ ಒಂದೇ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ದೇರ್ ಈಸ್ ಎ ಲೆಸ್ ಅನ್ಸರ್ಟನಿಟಿ, ಕಾನ್ಫಿಡೆನ್ಸ್ ಇನ್ಕ್ರೀಸಸ್. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಅನ್ಸರ್ಟನಿಟೀಸ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ನೋಡಿದರೆ ರಿಸ್ಕ್ ಓನ್ಲಿ 1 or 2%. ಓಕೆ, ಪ್ರತಿಯೊಂದು ಟ್ರೇಡಲ್ಲೂ ರಿಸ್ಕ್ ಮಾಡಬೇಕಾದ್ರೆ 1 or 2% ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಕೋಬೇಕು. ಲಾರ್ಜ್ ರಿಸ್ಕ್ ಕ್ರಿಯೇಟ್ಸ್ ಎ ಲಾರ್ಜ್ ಫಿಯರ್. ಓಕೆ, ಜಾಸ್ತಿ ರಿಸ್ಕ್ ತೊಗೋತೀರಾ ಅಂತಂದರೆ ಅಲ್ಲಿ ಜಾಸ್ತಿ ಭಯ ಅನ್ನೋದಿರುತ್ತೆ. ಸ್ಮಾಲ್ ರಿಸ್ಕ್ ಕ್ರಿಯೇಟ್ಸ್ ಕಾಮ್ ಡಿಸಿಷನ್ಸ್. ಸೊ ಚಿಕ್ಕ ರಿಸ್ಕ್ ಇದ್ದಾಗ ನಿಮಗೆ ಕಾಮಾಗಿ ಡಿಸಿಷನ್ಸ್ನ ತೊಗೋಬೋದು. ಇವಾಗ 1% ರಿಸ್ಕ್ ಅಂತಂದರೆ ನೀವು 1 lakh ಹಾಕಿದರೆ ನಿಮಗೆ 1000 rupees ರಿಸ್ಕ್ ಮಾಡ್ಬೇಕಾದ್ರೆ ಏನು ಫಿಯರ್ ಅನ್ನೋದಿರಲ್ಲ, ಭಯ ಅನ್ನೋದಿರಲ್ಲ. ಯಾಕಂತಂದರೆ ಇನ್ನೂ 99,000 ನಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಸೊ ಈ 99,000 ಇಟ್ಕೊಂಡು ಅದನ್ನ ವಾಪಸ್ ರಿಕವರ್ ಮಾಡಿ ತರೋದೆಲ್ಲ ತುಂಬ ಈಸಿ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ನೆಕ್ಸ್ಟು ಥರ್ಡ್ ಒನ್ ನೋಡಿದರೆ ಆಕ್ಸೆಪ್ಟ್ ದಟ್ ಲಾಸಸ್ ಆರ್ ನಾರ್ಮಲ್. ಓಕೆ, ನಮಗೆ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್ ಅಂತ ನಾವು ಆಕ್ಸೆಪ್ಟ್ ಮಾಡ್ಕೊಬಿಟ್ರೆ, ಈವನ್ ದಿ ವರ್ಲ್ಡ್ಸ್ ಬೆಸ್ಟ್ ಟ್ರೇಡರ್ಸ್ ಲೂಸ್ ಟ್ರೇಡ್ಸ್. ಓಕೆ, ಈ ವರ್ಲ್ಡಲ್ಲಿ ಯಾರ್ಯಾರು ಬೆಸ್ಟ್ ಟ್ರೇಡರ್ಸ್ ಇದ್ದಾರೆ ಅವ್ರಿಗೆ ಸಮೇತ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್. ಸೊ ಅವರಿಗೂ ಲಾಸಸ್ ಅನ್ನೋದು ಫೇಸ್ ಮಾಡಲೇಬೇಕು. ಓಕೆ, ಲಾಸಸ್ ಆರ್ ದಿ ಪಾರ್ಟ್ ಆಫ್ ದಿ ಬಿಸ್ನೆಸ್. ಓಕೆ, ಈ ಬಿಸ್ನೆಸ್ಸಲ್ಲಿ ನಮಗೆ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮು. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳೋದ್ರಿಂದ, ಬರೀ 1 or 2% ರಿಸ್ಕ್ ತೊಗೊಳೋದ್ರಿಂದ ನಾವು 2 or 4% ಗೇನ್ ಮಾಡ್ತೀವಿ. ಸೊ ಈ ಥರನೇ ಮಾಡ್ತಾ ಹೋದಾಗಲೇ ನಿಮಗೆ ಲಾಂಗ್ ಟರ್ಮಲ್ಲಿ ಸಕ್ಸಸ್ ಅನ್ನೋದು ಸಿಗೋದು. ಓಕೆ, ನೆಕ್ಸ್ಟು ಫೋರ್ತ್ ಒನ್ ನೋಡಿದರೆ ಬ್ಯಾಕ್ ಟೆಸ್ಟ್ ಯುವರ್ ಸ್ಟ್ರಾಟಜಿ. ಓಕೆ, ನಿಮ್ಮ ಸ್ಟ್ರಾಟಜಿನ ನೀವು ಬ್ಯಾಕ್ ಟೆಸ್ಟ್ ಮಾಡಿದ್ರಾ ಅಂತ ಕೇಳ್ಕೋಬೇಕು. ದಿ ಮೋರ್ ಎವಿಡೆನ್ಸ್ ಯು ಹ್ಯಾವ್ ದಟ್ ಯುವರ್ ಸ್ಟ್ರಾಟಜಿ ವರ್ಕ್ಸ್. ನಿಮ್ಮ ಜೊತೆ ಎಷ್ಟು ಎವಿಡೆನ್ಸ್, ಫಾರ್ ಎಕ್ಸಾಂಪಲ್ ನೀವು ಒಂದು 100 ಟ್ರೇಡ್ಸು ಬ್ಯಾಕ್ ಟೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. 100 ಟ್ರೇಡ್ಸು ನೀವು ಬ್ಯಾಕ್ ಟೆಸ್ಟ್ ಮಾಡಿದಾಗ ನಿಮಗೆ ಒಂದು ಎವಿಡೆನ್ಸ್ ಸಿಕ್ತಂಗೆ, ಪ್ರೂಫ್ ಸಿಕ್ತಂಗೆ. ಓಕೆ, ಈ ಟ್ರೇಡು ಬ್ಯಾಕಲ್ಲಿ ಹಿಂಗೆ ಆಗಿದೆ, ಎಷ್ಟು ರಿಸಲ್ಟ್ ಬಂದಿದೆ, 100 ಟ್ರೇಡ್ಸಲ್ಲಿ ಎಷ್ಟು TP ಹೊಡೆದಿದೆ, ಎಷ್ಟು SL ಹೊಡೆದಿದೆ, ಪ್ರತಿಯೊಂದು ಗೊತ್ತಾದಾಗ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಇನ್ಕ್ರೀಸ್ ಆಗಿ ನೀವು ಮತ್ತೆ ಟ್ರೇಡಿಂಗ್ ತಗೊಳ್ಳೋದು. ಓಕೆ, ಸೊ ದಿ ಮೋರ್ ಕಾನ್ಫಿಡೆನ್ಸ್ ಯು ಗೇನ್, ನಾಲೆಡ್ಜ್ ರೆಡ್ಯೂಸಸ್ ಫಿಯರ್. ಸೊ ನಿಮಗೆ ಮೋರ್ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಎಷ್ಟು ನೀವು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಫಿಯರು ರೆಡ್ಯೂಸ್ ಆಯ್ತಾ ಬರುತ್ತೆ, ಅಂದರೆ ಭಯ ಅನ್ನೋದು ಹೋಗ್ತಾ ಹೋಗುತ್ತೆ. ಓಕೆ, ಸೊ ಅದರಿಂದನೇ ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂತ ಹೇಳೋದು. ಪ್ರತಿ ವೀಕಲ್ಲೂ ಬ್ಯಾಕ್ ಟೆಸ್ಟ್ ಯಾಕೆ ಮಾಡಬೇಕು, ರಿವ್ಯೂ ಮಾಡಿ ಅಂತ ಗ್ರೂಪಲ್ಲಿ ಅಷ್ಟೊಂದು ಹೇಳ್ತಾರೆ ಅಂತಂದರೆ ರೀಸನು ನಿಮಗೆ ಅದರಿಂದ ಓವರ್ಕಮ್ ಮಾಡೋಕ್ಕೆ, ಈ ಫಿಯರಿಂದ ಹೊರಗಡೆ ಬರೋಕ್ಕೆ. ಓಕೆ, ನೆಕ್ಸ್ಟ್ ಫಿಫ್ತು ಅನ್ನು ಪ್ರಾಕ್ಟೀಸ್ ಆನ್ ಎ ಡೆಮೋ ಅಕೌಂಟ್. ಯಾವತ್ತು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಡೆಮೋ ಅಕೌಂಟಲ್ಲೇ ಮಾಡಬೇಕು. ಯಾಕಂತಂದರೆ ಬಿಫೋರ್ ರಿಸ್ಕಿಂಗ್ ರಿಯಲ್ ಮನಿ, ನಿಮ್ಮ ರಿಯಲ್ ಮನಿನ ರಿಸ್ಕ್ ಮಾಡೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಎಕ್ಸಿಕ್ಯೂಟಿಂಗ್ ಯುವರ್ ಪ್ಲ್ಯಾನ್ ಕನ್ಸಿಸ್ಟೆಂಟ್ಲಿ. ಸೊ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀರ ಪ್ರತಿದಿನ. ಸೊ ದಿಸ್ ಬಿಲ್ಡ್ಸ್ ಕಾನ್ಫಿಡೆನ್ಸ್. ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ನಿಮಗೆ ಎಮೋಷನ್ಸ್ ಬರೋಲ್ಲ ಅಂತಲ್ಲ, ಕಾನ್ಫಿಡೆನ್ಸ್ ಅನ್ನೋದು ಮಾತ್ರ ಬಿಲ್ಡ್ ಆಗುತ್ತೆ. ಎಮೋಷನ್ಸು ರಿಯಲ್ ಟ್ರೇಡಿಂಗ್ ಹೋದಾಗ ಮತ್ತೆ ಬರುತ್ತೆ. ಸೊ ರಿಯಲಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಡೆಮೋ ಜಸ್ಟ್ ನೀವೇನಕ್ಕೆ ಯೂಸ್ ಮಾಡಬೇಕು ಅಂದರೆ ಹಿಂಗಾಗಿದೆ ಬರೀ ಪ್ರೂಫ್ಸ್ಗಳು ನೋಡೋಕ್ಕೆ. ಬಟ್ ರಿಯಲಲ್ಲಿ ಏನಾಗುತ್ತೆ ಅಂತ ಅನ್ನೋದು ನೀವು ರಿಯಲ್ ಆಗಿ ನೋಡಿದಾಗಲೇ ಅರ್ಥ ಆಗೋದು. ಅದು ಈವನ್ ಫಂಡೆಡ್ ಅಕೌಂಟ್ಸ್ ಎಲ್ಲರೂ ನೋಡ್ಬೋದು, ಇಲ್ಲ ಬ್ರೋಕರ್ ಅಕೌಂಟ್ಸ್ ಎಲ್ಲಾದರೂ ನೋಡ್ಬೋದು. ಓಕೆ, ನೆಕ್ಸ್ಟು ಸಿಕ್ಸ್ತು ಅನ್ನು ಕೀಪ್ ಎ ಟ್ರೇಡಿಂಗ್ ಜರ್ನಲ್. ಯಾವತ್ತೂ ಒಂದು ಟ್ರೇಡ್ ತೊಗೋತೀರಾ ಅಂತಂದರೆ ಅದರದ್ದು ಜರ್ನಲ್ ಇಟ್ಕೋಬೇಕು. ಓಕೆ, ರೆಕಾರ್ಡ್ ವೈ ಯು ಎಂಟರ್. ನೀವು ಅದನ್ನ ರೆಕಾರ್ಡ್ ಮಾಡಬೇಕು. ಯಾಕೆ ನಾನು ಎಂಟ್ರ್ ಆದೆ, ಯಾಕೆ ನಾನು ಎಕ್ಸಿಟ್ ಆದೆ, ವಾಟ್ ಯು ಫೆಲ್ಟ್, ನಿಮಗೇನು ಅನ್ನಿಸ್ತಾ ಇದೆ, ಹಾಗೆ ವಾಟ್ ಯು ಲರ್ನ್ಡ್, ಏನು ಕಲ್ತ್ರಿ. ಓವರ್ ಎ ಟೈಮ್ ಯು ವಿಲ್ ಐಡೆಂಟಿಫೈ ಫಿಯರ್ ಬೇಸ್ಡ್ ಮಿಸ್ಟೇಕ್ಸ್. ಸೊ ಓವರ್ ಎ ಟೈಮ್ ಆದಂಗೆ ನಿಮಗೇನು ಅನಿಸುತ್ತೆ, ಓಕೆ ನಿಮಗೆ ಫಿಯರ್ ಬರೋ ಕಾರಣಗಳಾದಂಥ ವಿಷಯಗಳು ಯಾವ್ಯಾವುದು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇಂತಿಂಥ ತಪ್ಪುಗಳನ್ನ ಮಾಡ್ತಾಯಿದ್ದೀನಿ, ಇದರಿಂದ ಓವರ್ಕಮ್ ಆದರೆ ಸಾಕು ಅಂತ. ನೆಕ್ಸ್ಟು ಸೆವೆಂತ್ ಒನ್, ಫೋಕಸ್ ಆನ್ ದಿ ಪ್ರೋಸೆಸ್. ಯಾವತ್ತು ನಾವು ಫೋಕಸ್ ಮಾಡಬೇಕಾಗಿರೋದು ಪ್ರಾಫಿಟ್ಸ್ ಮೇಲಲ್ಲ, ಪ್ರೋಸೆಸ್ ಮೇಲೆ. ಓಕೆ, ನಾವು ಮಾಡೋ ಕೆಲಸ ಮೇಲೆ. ಡೋಂಟ್ ಫೋಕಸ್ ಆನ್ 1 ಟ್ರೇಡ್, ಫೋಕಸ್ ಆನ್ ದಿ ನೆಕ್ಸ್ಟ್ 100 ಟ್ರೇಡ್ಸ್. ನೀವು ಯಾವುದೇ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತಂದರೂ ಒಂದು 100 ಟ್ರೇಡ್ಸ್ ಆದರೂ ತೊಗೋಬೇಕು. ಆವಾಗಲೇ ನಿಮಗೆ ಗೊತ್ತಾಗೋದು ಇದು ವರ್ಕ್ ಆಗ್ತಿದೆಯಾ, ವರ್ಕ್ ಆಗ್ತಿಲ್ವಾ, ಏನಾಗುತ್ತೆ, ಹೆಂಗಾಗುತ್ತೆ ಅನ್ನೋದು ನಿಮಗೆ ಒಂದು 100 ಟ್ರೇಡ್ಸ್ ತೊಗೋಬೇಕು. ನೀವು ಬ್ಯಾಕ್ ಟೆಸ್ಟ್ 100 ಟ್ರೇಡ್ಸ್ ಮಾಡೋದಲ್ಲದೆ ಫಾರ್ವರ್ಡು 100 ಟ್ರೇಡ್ಸ್ ತೊಗೊಂಡಿದ್ದೀರಾ ಅಂತಂದರೆ ಮಾತ್ರ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಬರೋದು, ಗೊತ್ತಾಗೋದು ಆ ಸ್ಟ್ರಾಟಜಿ ಎಷ್ಟು ವರ್ಕಿಂಗಲ್ಲಿದೆ ಅಂತ. ಪ್ರೊಫೆಷ್ನಲ್ ಟ್ರೇಡರ್ಸ್ ಥಿಂಕ್ ಇನ್ ಪ್ರೊಬಾಬಿಲಿಟೀಸ್, ನಾಟ್ ಇಂಡಿವಿಜುವಲ್ ಔಟ್ಕಮ್ಸ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಪ್ರೊಬಾಬಿಲಿಟಿ ಮೇಲೆ ಥಿಂಕ್ ಮಾಡ್ತಾರೆ. ಒಂದೊಂದು ಟ್ರೇಡಲ್ಲಿ ಏನು ರಿಸಲ್ಟ್ ಬರ್ತದೆ ಅನ್ನೋದು ಅವ್ರು ಕ್ಯಾಲ್ಕುಲೇಟ್ ಮಾಡಲ್ಲ. ಯಾಕಂದರೆ ಆಲ್ರೆಡಿ ಗೊತ್ತು ಯಾವ್ಯಾವ ಥರ ಬರುತ್ತೆ, ಪ್ರೊಬಾಬಿಲಿಟಿ ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸೊ ಅದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಅನ್ನೋದೇ ಸಿಗುತ್ತೆ. ಓಕೆ,
ನೆಕ್ಸ್ಟು ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ನೋಡೋದಾರೆ ಏನೇನು ಬಿಗಿನರ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ಸ್ಕಿಪ್ಪಿಂಗ್ ವ್ಯಾಲಿಡ್ ಸೆಟಪ್ನ ಸ್ಕಿಪ್ ಮಾಡ್ತಾರೆ, ಕ್ಲೋಸಿಂಗ್ ಟ್ರೇಡ್ಸ್ ಟೂ ಅರ್ಲಿ, ಸೊ ಬೇಗ ಟ್ರೇಡಿಂಗ್ನ ಕ್ಲೋಸ್ ಮಾಡ್ತಾರೆ, ಮೂವಿಂಗ್ ಸ್ಟಾಪ್ ಲಾಸ್ ಬಿಕಾಸ್ ಆಫ್ ಫಿಯರ್. ಸೊ ಮೂವಿಂಗ್ ಸ್ಟಾಪ್ ಲಾಸ್ ಅಂದರೆ ನೀವು ಸ್ಟಾಪ್ ಲಾಸ್ನ ಮೂವ್ ಮಾಡೋದು ಯಾಕಂದರೆ ಭಯದಿಂದ. ಟ್ರೇಡಿಂಗ್ ವಿತೌಟ್ ಕಾನ್ಫಿಡೆನ್ಸ್ ಇಲ್ಲದೆ ಟ್ರೇಡ್ ಮಾಡೋದು. ನಿಮಗೆ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ ಅಂತಂದರೆ ನೀವು ಬ್ಯಾಕ್ ಟೆಸ್ಟ್ ಮಾಡಿಲ್ಲ ಅಂತ ಅರ್ಥ. ಓಕೆ, ಹಾಗೆ ರಿಸ್ಕಿಂಗ್ ಟೂ ಮಚ್, ಒಂದೇ ಟ್ರೇಡಲ್ಲಿ 10-20% ರಿಸ್ಕ್ ಮಾಡೋದು. ಹಾಗೆ ಕನ್ಸಿಸ್ಟೆಂಟ್ಲಿ ಚೇಂಜಿಂಗ್ ಸ್ಟ್ರಾಟಜಿ, ಹಾಗೆ ನೀವೇನು ಮಾಡ್ತೀರಾ ಪ್ರತಿ ಸಲ ಸ್ಟ್ರಾಟಜೀಸ್ನ ಚೇಂಜ್ ಮಾಡ್ತಾನೆ ಇರ್ತೀರ. ಸೊ ಇದರಿಂದ ನಿಮಗೆ ರಿಸಲ್ಟನ್ನು ಸಿಗೋದೇ ಇಲ್ಲ. ಓಕೆ, ಹ್ಯಾಬಿಟ್ಸ್ ಆಫ್ ಫಿಯರ್ಲೆಸ್ ಟ್ರೇಡರ್ಸ್. ಸೊ ಫಿಯರ್ಲೆಸ್ ಟ್ರೇಡರ್ಸ್ ಆಗಬೇಕು ಅಂದರೆ ನಿಮಗೆ ಏನೇನು ಹ್ಯಾಬಿಟ್ಸ್ ಇರಬೇಕು ಅಂದರೆ ದೇ ಫಾಲೋ ದೇರ್ ಪ್ಲ್ಯಾನ್, ಯಾವತ್ತೂ ನಿಮ್ಮ ಪ್ಲ್ಯಾನ್ನ ನೀವು ಫಾಲೋ ಮಾಡಬೇಕು. ದೇ ಆಕ್ಸೆಪ್ಟ್ ಲಾಸಸ್ನ ಅವ್ರು ಆಕ್ಸೆಪ್ಟ್ ಮಾಡ್ಕೋತಾರೆ. ದೇ ಟ್ರಸ್ಟ್ ಪ್ರೊಬಬಿಲಿಟೀಸ್, ಯಾವತ್ತೂ ಪ್ರೊಬಬಿಲಿಟಿ ಮೇಲೆ ಟ್ರಸ್ಟ್ ಇರಬೇಕು. ದೇ ರಿಸ್ಕ್ ಸ್ಮಾಲ್ ಅಕೌಂಟ್ಸ್, ಸೊ ಯಾವತ್ತೂ ಅವರು ಸ್ಮಾಲ್ ಅಕೌಂಟ್ನ ರಿಸ್ಕ್ ಮಾಡ್ತಾರೆ. ದೇ ಸ್ಟೇ ಡಿಸಿಪ್ಲಿನ್, ಅವ್ರು ಯಾವತ್ತೂ ಡಿಸಿಪ್ಲೈನ್ಡ್ ಆಗಿ ಇರ್ತಾರೆ. ಓಕೆ, ಡೈಲಿ ಕಾನ್ಫಿಡೆನ್ಸ್ ಚೆಕ್ ಲಿಸ್ಟ್ ನೋಡೋದಾದ್ರೆ ಬಿಫೋರ್ ಎಂಟರಿಂಗ್ ಎ ಟ್ರೇಡ್ ಆಸ್ಕ್, ನೀವು ಒಂದು ಟ್ರೇಡಿಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ನೀವು ಏನು ಕೇಳ್ಕೋಬೇಕು ಅಂದರೆ ಡಸ್ ದಿಸ್ ಮ್ಯಾಚ್ ಮೈ ಸ್ಟ್ರಾಟಜಿ, ನನ್ನ ಸ್ಟ್ರಾಟಜಿಗೆ ಇದು ಮ್ಯಾಚ್ ಆಗಿದೆಯಾ, ಮೈ ಸ್ಟಾಪ್ ಲಾಸ್ ಈಸ್ ಸೆಟ್, ನಾನೇನಾದ್ರು ಸ್ಟಾಪ್ ಲಾಸ್ ಸೆಟ್ ಮಾಡಿದ್ದೀನಾ, ಹಾಗೆ ಆಮ್ ಐ ರಿಸ್ಕಿಂಗ್ ಓನ್ಲಿ 1 or 2%, ಒಂದು ಟ್ರೇಡಿಗೆ ನಾನು ಎಷ್ಟು ಪರ್ಸೆಂಟ್ ರಿಸ್ಕ್ ಮಾಡ್ತಾ ಇದ್ದೀನಿ 1 or 2%, ಹಾಗೆ ಆಮ್ ಐ ಟ್ರೇಡಿಂಗ್ ಬೇಸ್ಡ್ ಆನ್ ಲಾಜಿಕ್ ನಾಟ್ ಫಿಯರ್, ಸೊ ನಾನು ಟ್ರೇಡ್ ಮಾಡ್ತಿರೋದು ಲಾಜಿಕಲ್ಲ ಅಥವಾ ನನ್ನ ಫಿಯರಿಂದನಾ ಅಂತ ಕೇಳ್ಕೋಬೇಕು. ಇದರಲ್ಲಿ ಯಾವುದೇ ಆನ್ಸರು ನಿಮಗೆ ನೋ ಇದ್ದರೆ ನೀವು ಅವತ್ತು ಟ್ರೇಡ್ ಮಾಡಬಾರ್ದು. ಓಕೆ, ಇಫ್ ದಿ ಆನ್ಸರ್ ಈಸ್ ಎಸ್ ಟೇಕ್ ದಿ ಟ್ರೇಡ್. ನಿಮಗೆ ಆನ್ಸರ್ ಏನಾದ್ರು ಎಸ್ ಇದ್ದರೆ ನೀವು ಒಂದು ಟ್ರೇಡ್ನ ತಗೋಬೋದು. ಓಕೆನಾ, ಕ್ವಿಕ್ ಸಮರಿ ನೋಡೋದಾರೆ ಇವತ್ತು ಏನೇನು ಕಲಿತೋ ಹಾಗೆ ಅದ್ರ ರಿಸಲ್ಟ್ ಇವಾಗ ಫಿಯರ್ ಟೈಪ್ಸ್ ನಾವು ನೋಡಿದ್ದು, ಹಾಗೆ ಅದ್ರ ರಿಸಲ್ಟ್ ನೋಡಿದರೆ ಫಿಯರ್ ಆಫ್ ಲೂಸಿಂಗ್ ಬಂದರೆ ನಿಮಗೆ ಆಪರ್ಚುನಿಟೀಸ್ಗಳು ಮಿಸ್ ಆಗುತ್ತೆ. ಅದೇ ಫಿಯರ್ ಆಫ್ ಲಾಸಸ್ ಏನಾರಾದರೆ ನಿಮಗೆ ಹೆಸಿಟೇಷನ್ ಆಗ್ತಾ ಇರುತ್ತೆ. ಅದೇ ಫಿಯರ್ ಆಫ್ ಎಂಟರಿಂಗ್, ನಿಮಗೆ ಎಂಟರ್ ಆಗೋಕ್ಕೆ ಫಿಯರ್ ಬರ್ತಾ ಇದೆ ಅಂತಂದರೆ ಲೇಟ್ ಎಂಟ್ರೀಸ್ಗಳನ್ನ ಮಾಡ್ತೀರಾ. ಹಾಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಏನಾದ್ರು ಬಂದರೆ ಬ್ಯಾಡ್ ಎಂಟ್ರೀಸ್ಗಳನ್ನ ತಗೋತೀರಾ. ಹಾಗೆ ಫಿಯರ್ ಆಫ್ ಹೋಲ್ಡಿಂಗ್ ವಿನ್ನರ್ಸ್, ಅಂದರೆ ನಿಮಗೆ ಟಿ ಪಿಸ್ಗಳನ್ನೇ ಹೋಲ್ಡ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ಅರ್ಲಿ ಎಕ್ಸಿಟ್ಸ್ನ ಆಯ್ತೀರ. ಸೊ ಯಾವ ಥರ ಓವರ್ಕಮ್ ಮಾಡಬೇಕು, ಯಾವ ಥರ ತಪ್ಪುಗಳನ್ನ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಯಿತು ನಿಮಗೆ. ಓಕೆ, ಇಂತಿಂಥ ತಪ್ಪುಗಳಾಗುತ್ತೆ, ಅದರಿಂದ ಯಾವ ಥರ ಓವರ್ಕಮ್ ಆಗಬೇಕು, ಇದನ್ನು ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಿದರೆ ಮಾತ್ರ ನಿಮಗೆ ಇಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ಸೊ ಇಲ್ಲಿ ಏನೇನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದರೆ ಸಾಕು, 100% ಸಕ್ಸಸ್ ಆಗ್ಬೋದು. ಓಕೆನಾ, ನೆಕ್ಸ್ಟು ಗೋಲ್ಡನ್ ರೂಲ್ಸ್ ನೋಡಿದರೆ ಫಿಯರ್ ಈಸ್ ನಾರ್ಮಲ್, ಫಿಯರ್ ಅನ್ನೋದು ಎಲ್ರಿಗೂ ಕಾಮನ್ ಆಗಿ ಇರುತ್ತೆ. ಡೋಂಟ್ ಲೆಟ್ ಫಿಯರ್ ಕಂಟ್ರೋಲ್ ಯುವರ್ ಡಿಸಿಷನ್, ಸೊ ನಿಮ್ಮ ಫಿಯರಿಗೆ ಬಿಡಬಾರ್ದು ನಿಮ್ಮ ಡಿಸಿಷನ್ಸ್ ತೊಗೊಳಕ್ಕೆ. ಓಕೆ, ಟ್ರಸ್ಟ್ ಯುವರ್ ಟ್ರೇಡಿಂಗ್ ಪ್ಲ್ಯಾನ್, ಯಾವತ್ತೂ ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ನ ನೀವು ಟ್ರಸ್ಟ್ ಮಾಡಬೇಕು. ಅಂದರೆ ನಿಮ್ಮ ಮೇಲೆ ನೀವು ನಂಬಬೇಕು, ಆವಾಗಲೇ ಗೆಲ್ಲೋಕ್ಕಾಗೋದು. ನಿಮಗೆ ನಿಮ್ಮ ಮೇಲೇ ನಂಬಿಕೆ ಇಲ್ಲ ಅಂತಂದರೆ ಇನ್ನೆಲ್ಲಿ ಗೆಲ್ತೀರಾ. ಅದೇ ಥರ ನಿಮ್ಮ ಸಿಸ್ಟಮ್ನ ನಂಬಿರೇ ಅದು ಪ್ರಾಫಿಟ್ಸೇ ಕೊಡೋದು. ಇಲ್ಲ ನೀವು ಅದನ್ನೇ ನಂಬ್ತಿಲ್ಲ, ದಿನ ಹೊಸದನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಹೊಸ ಥರ ಲೆಸನ್ಸ್ನ ಕೊಡುತ್ತೆ. ಓಕೆ, ಆಕ್ಸೆಪ್ಟ್ ಲಾಸಸ್ ಕಾಮ್ಲಿ, ಯಾವತ್ತು ಲಾಸಸ್ ಆಗಬೇಕಾದ್ರೆ ಕಾಮಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಥಿಂಕ್ ಲಾಂಗ್ ಟರ್ಮ್, ಯಾವತ್ತು ನೀವು ಲಾಂಗ್ ಟರ್ಮಿಗೆ ಥಿಂಕ್ ಮಾಡಬೇಕು. ಗೋಲ್ಡನ್ ಕೋಟ್ ನೋಡಿದರೆ ಕರೇಜ್ ಇನ್ ಟ್ರೇಡಿಂಗ್ ಡಸ್ ನಾಟ್ ಮೀನ್ ಬೀಯಿಂಗ್ ಎ ಫಿಯರ್ಲೆಸ್. ಸೊ ನಿಮಗೆ ಟ್ರೇಡಿಂಗಲ್ಲಿ ಕರೇಜ್ ಇದೆ ಅಂದ ತಕ್ಷಣ ನೀವು ಫಿಯರ್ಲೆಸ್ ಏನು ಅಲ್ಲ ಅಂತಲ್ಲ. ಓಕೆ, ನಿಮಗೂ ಫಿಯರ್ ಅನ್ನೋದು ಬಂದೇ ಬರುತ್ತೆ. ಇಟ್ ಮೀನ್ಸ್ ಫಾಲೋಯಿಂಗ್ ಯುವರ್ ಟ್ರೇಡಿಂಗ್ ಪ್ಲ್ಯಾನ್ ಈವನ್ ವೆನ್ ಯು ಆರ್ ಅಫ್ರೈಡ್. ಸೊ ನೀವು ಯಾವತ್ತೂ ಇದೇನು ಹೇಳುತ್ತೆ, ಇದರ ಮೀನಿಂಗ್ ಏನಂತಂದರೆ ನೀವು ಯಾವತ್ತೂ ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ನ ಫಾಲೋ ಮಾಡೋದ್ರಲ್ಲಿ ನಿಮ್ಮ ಫೋಕಸ್ ಇರಬೇಕು. ಓಕೆ, ನೆಕ್ಸ್ಟ್ ನೋಡಿದರೆ ಫೈನಲ್ ಅಂಡರ್ಸ್ಟ್ಯಾಂಡಿಂಗು, ಇವತ್ತೇನೇನು ಕಲಿತು ಅಂತ ನೋಡಿದರೆ ಫಿಯರ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೈಕಾಲಜಿಕಲ್ ಚಾಲೆಂಜ್ ಎವ್ರಿ ಟ್ರೇಡರ್ ಫೇಸಸ್. ಸೊ ಫಿಯರ್ ಅನ್ನೋದು ಪ್ರತಿಯೊಬ್ಬ ಟ್ರೇಡರು ಫೇಸ್ ಮಾಡೋಂಥ ಒಂದು ಚಾಲೆಂಜ್ ಆಗಿರುತ್ತೆ. ಯು ಕ್ಯಾನಾಟ್ ಎಲಿಮಿನೇಟ್ ಫಿಯರ್, ಬಟ್ ಯು ಕ್ಯಾನ್ ಲರ್ನ್ ಟು ಮ್ಯಾನೇಜ್ ಇಟ್ ಥ್ರೂ. ಓಕೆ, ಸೊ ನೀವು ಫಿಯರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಇದನ್ನು ಮ್ಯಾನೇಜ್ ಮಾಡ್ಬೋದು. ಯಾವ ಥರ ಮ್ಯಾನೇಜ್ ಮಾಡ್ಬೋದು, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟಿಂದ ಮಾಡ್ಬೋದು, ಪ್ರೂವನ್ ಸ್ಟ್ರಾಟಜಿ ಪ್ಲ್ಯಾನಿಂದ ಮಾಡ್ಬೋದು, ಹಾಗೆ ಪ್ರಾಕ್ಟೀಸು, ಹಾಗೆ ಡಿಸಿಪ್ಲಿನು, ಹಾಗೆ ಕಾನ್ಫಿಡೆನ್ಸ್ ಬಿಲ್ಡ್ ಫ್ರಮ್ ಎಕ್ಸ್ಪೀರಿಯನ್ಸು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಫಿಯರ್ ಅನ್ನೋದು ಹೋಗ್ತಾ ಹೋಗುತ್ತೆ. ಅಂದರೆ ನೀವು ಕಂಟ್ರೋಲ್ ಮಾಡ್ತಿಲ್ಲ, ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಓಕೆ, ಮ್ಯಾನೇಜ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಓಕೆ, ರಿಮೆಂಬರ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಡೋಂಟ್ ಟ್ರೇಡ್ ವಿತೌಟ್ ಫಿಯರ್, ದೇ ಟ್ರೇಡ್ ವಿತೌಟ್ ಲೆಟಿಂಗ್ ಫಿಯರ್ ಕಂಟ್ರೋಲ್ ದೆಮ್. ಸೊ ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಫಿಯರಿಂದ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಅವರು ಫಿಯರ್ ಬರದೇ ಇರೋ ಥರ ಅವರ ಟ್ರೇಡಿಂಗ್ ಪ್ಲ್ಯಾನ್ ಮಾಡಿ ಇಷ್ಟನ್ನೆಲ್ಲ ಫಾಲೋ ಮಾಡಿ ಅವ್ರ ಟ್ರೇಡ್ನ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಅದರಿಂದ ಅವರಿಗೆ ಬೆಟರ್ ರಿಸಲ್ಟ್ ಅನ್ನೋದು ಬರುತ್ತೆ. ಓಕೆ, ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸ್ ಹಾಕೋಕ್ಕೆ ನೀವು ರೆಡಿ ಇರಬೇಕು, ನಮ್ಮ ಗೈಡೆನ್ಸು ನಾವು ಕೊಡ್ತೀವಿ. ಹಾಗೆ ಈ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ನೋಡಿದ್ರಿ, ಹಾಗೆ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ನಿಮಗೆ ಅರ್ಥ ಆಗಿದ್ದರೆ ಮಾತ್ರ ಶೇರ್ ಮಾಡಿ, ಇಲ್ಲಾಂದರೆ ಶೇರ್ ಮಾಡಬೇಡಿ. ಓಕೆನಾ,
ಸೊ ಇವತ್ತು ಏನೇನು ಕಲ್ತ್ರಿ, ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ನಿಮ್ಮ ಡಿಸ್ಟಿಕ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಹಾಗೆ ನಿಮಗೇನಾದರೂ ಡೊನೇಟ್ ಮಾಡಬೇಕು ಅಂತಂದರೆ ಕೆಳಗಡೆ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ ಕಮೆಂಟ್ ಸೆಕ್ಷನಲ್ಲಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೊನೇಷನನ್ನು ಕೊಡ್ಬೋದು. ಎಲ್ಲರೂ ಕೊಡಬೇಕು ಅಂತೇನಿಲ್ಲ, ಯಾರಿಗಾದರೂ ಕೊಡಬೇಕು ಅಂತ ಅನಿಸಿದರೆ ಕೊಡ್ಬೋದು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.